ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ಹೇ ಸೊ ಬಿಫೋರ್ ಕ್ಲಾಸಸ್ಸಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ ನೋಡಿದ್ವಿ, ರೈಟ್? ಕೋಡಿಂಗ್ ಡಿಕೋಡಿಂಗ್, ಇಫ್ ಯು ಡಿಂಟ್ ವಾಚ್, go and watch that. It is helpful for all the government exam. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ಇದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ರೈಟ್? ಸೊ ಇವತ್ತು ನಾವು ಈ ಕ್ಲಾಸಲ್ಲಿ ಆ್ಯನಾಲಜಿಯನ್ನು ನೋಡೋಣ. ವಾಟ್ ಬೇಸಿಕ್ ಆ್ಯನಾಲಜಿ. ಸೊ ಬೇಸಿಕ್ಕಿಂದ ನಾವು ಹೇಗೆ ಮಾಡಬೇಕು, ಟೋಟಲಿ ಬೇಸಿಕ್ ಅನ್ನು ನಾವು ಇವತ್ತು ಈ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಮುಂದೆ ಕ್ಲಾಸಲ್ಲಿ ಅದರದ್ದು ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಪ್ರೋ ಲೆವೆಲ್ ಅದನ್ನು ಕೂಡ ಸ್ಟಡಿ ಮಾಡೋಣ. ಒನ್ ಬೈ ಒನ್ ವಿಲ್ ಗೋ. ಓಕೆ, ಸೊ ವಿ ವಿಲ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಅನಾಲಜಿ ಅಂದರೆ ಏನು ಬರುತ್ತೆ? ಸೊ ನಾವು ಏನು ಮಾಡಬೇಕು, ಅದರಲ್ಲಿ ಸಿಮಿಲಾರಿಟೀಸನ್ನು ಫೈಂಡ್ ಮಾಡಬೇಕು. ವಾಟ್ ಅನಾಲಜಿ ವಿ ಆರ್ ಡೂಯಿಂಗ್. ಅನಾಲಜಿಸ್ ಮೇನ್ ಮೀನಿಂಗ್ ಅಂದರೆ ಸಿಮಿಲಾರಿಟೀಸ್. ಸಿಮಿಲಾರಿಟೀಸ್ ಅಂತಂದರೆ ಇವಾಗ ದಿಸ್, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 3:9 in the same pattern. what 4 is related to what? ಇವಾಗ 3 9ಗೆ ರಿಲೇಟ್ ಆಗ್ತಾ ಇದೆ, ಅದೇ ಥರ 4ಗೆ ಏನು ರಿಲೇಟ್ ಆಗುತ್ತೆ? 3 3s 9, or else you can say 3 square is what? 9. 4 square that is 16. ಇವೆರಡು ಜೊತೆ ಏನು ಸಂಬಂಧ ಇದೆನೋ ಇಲ್ಲಿ ಮುಂದೆ ಕೂಡ ಅದೇ ಥರ ನಾವು ಏನು ಮಾಡಬೇಕು, ಅದೇ ಥರ ರಿಲೇಷನನ್ನು ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ ವಾಟ್ ಅನಾಲಜಿ. ಸಿಮಿಲಾರಿಟೀಸ್ ವಿ ಹ್ಯಾವ್ ಟು ಡೂ ಇನ್ ದಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಟೈಪ್ಸ್ ಆಫ್ ದಟ್ ಅನಾಲಜಿ ವಿ ವಿಲ್ ಸಿ. ಯಾವ್ಯಾವ ಟೈಪ್ಸ್ ಬರುತ್ತೆ, ರೈಟ್? ಟೈಪ್ಸ್. ಫಸ್ಟ್ ಆಫ್ ಆಲ್ ನೋಡಿದಾಗ ಇವಾಗ ನಂಬರ್ ಅನಾಲಜಿ. ನಂಬರ್ ಅನಾಲಜಿ ಇದು, ರೈಟ್? ಸೊ ನಂಬರ್ ಅನಾಲಜಿ ಅಂತ ಬಂದಾಗ ಇದರಲ್ಲಿ ಯಾವ್ಯಾವ ಟೈಪ್ ಕ್ವಶನ್ ಕೇಳಿರ್ಬೋದು, ರೈಟ್? ಮತ್ತು ಏನೇನನ್ನು ಮಾಡಬೇಕು ಇದರಲ್ಲಿ, ಪ್ಲಸ್ ಅಡಿಷನ್, ಯಾವ್ಯಾವ ಸ್ಟೆಪ್ ಮುಖಾಂತರ ನಿಮಗೆ ಮಾಡಿದರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ವಿಲ್ ಸಿ ದ್ಯಾಟ್. ಸೊ ಆಲ್ವೇಸ್ ನಂಬರ್ ಅನಾಲಜಿ ಕೊಟ್ಟಿನಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 4:64, ದ್ಯಾಟ್ 6:what, ರೈಟ್? ಸೊ ಇವಾಗ 4 64ಗೆ ರಿಲೇಟ್ ಆಗ್ತಾ ಇದೆ, ಅದೇ ಥರ 6 ಎದಕ್ಕೆ ರಿಲೇಟ್ ಆಗುತ್ತೆ? ಸೊ ಆಲ್ವೇಸ್ ನಂಬರ್ ಅನಾಲಜಿ ಕೊಟ್ಟದಾಗ 4 ಸ್ಟೆಪ್ಪನ್ನು ಫಾಲೋ ಮಾಡಿ. ಫಸ್ಟ್ ಸ್ಟೆಪ್ ಈಸ್ ವಾಟ್? ಆಲ್ವೇಸ್ ಡೂ ದ ವಾಟ್? ಪ್ಲಸ್ ಮಾಡಿ ನೋಡಿ, ಮೈನಸ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇಲ್ಲಿ ಏನಾದರೂ ಪ್ಲಸ್ ಆಗ್ತಾ ಇದೆನಾ, ಆರ್ ಎಲ್ಸ್ ಮೈನಸ್ ಆಗ್ತಾ ಇದೆ, ಆರ್ ಎಲ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಡೂ ದ್ಯಾಟ್. ಸೆಕೆಂಡ್ ಸ್ಟೆಪ್ ನೋಡಿದಾಗ ಇವಾಗ ಏನು ಬರುತ್ತೆ? ಇವಾಗ ಪ್ಲಸ್ ಮೈನಸ್ ಆಯಿತು, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಯಿತು. ಇವಾಗ ಇಲ್ಲಿ ನೋಡಿ, ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್. ಸೆಕೆಂಡ್ ಈಸ್ ವಾಟ್? ಸ್ಕ್ವೇರ್ಸ್, ಕ್ಯೂಬ್ಸ್. ಏನಿರ್ಬೋದು? ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ಇರ್ಬೋದು. ಆ ಸ್ಕ್ವೇರ್ ಆ್ಯಂಡ್ ಕ್ಯೂಬಲ್ಲಿ ಕೂಡ +1 -1 ಕೂಡ ಮಾಡಿರ್ಬೋದು. ಈ ಥರ ಕೊಟ್ಟಿರ್ತಾರೆ. ಸೊ ಥರ್ಡ್ ಒನ್ ಈಸ್ ವಾಟ್? ಥರ್ಡ್ ಇವಾಗ ಏನಿರುತ್ತೆ? ಡಿಜಿಟ್ ಅಡಿಷನ್. ಡಿಜಿಟನ್ನು ಅಡಿಷನ್ ಮಾಡೋದು. ಡಿಜಿಟ್ ಅಡಿಷನ್ ಮಾಡೋದು, ಆ್ಯಡ್ ಆರ್ ಮಲ್ಟಿಪ್ಲೈ, ಲೈಕ್ ಮೈನಸ್, ಡಿವೈಡ್, ರೈಟ್? ಲೈಕ್ ದಿಸ್. ಡಿಜಿಟನ್ನು ಆ್ಯಡ್ ಮಾಡಿ ಕೂಡ ಕೊಟ್ಟಿರ್ತಾರೆ, ಮಲ್ಟಿಪ್ಲೈ, ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಕೂಡ ಕೊಟ್ಟಿರ್ತಾರೆ, ಈ ಥರ. ಸೊ ಇದು ಯಾವುದೂ ಅಪ್ಲೈ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಏನು ಮಾಡೋದು ನೀವು? ರೇಷೋ ಮೆಥಡ್. ರೇಷೋ ಅಲ್ಲಿ ಸಾಲ್ವ್ ಮಾಡೋದು. ಸಾಲ್ವ್ ಬೈ ರೇಷೋ. ಸಾಲ್ವ್ ಬೈ ವಾಟ್? ರೇಷೋ. ಸಾಲ್ವ್ ಬೈ ರೇಷೋ. ಸೊ ಒನ್ ಬೈ ಒನ್ ವಿ ವಿಲ್ ಸಿ ಹೇಗೆ ಆಗ್ತಾ ಇರುತ್ತೆ. ಕ್ವಶನ್ ಮುಖಾಂತರ ಒಂದು ಕ್ವಶನ್ ಬರುತ್ತೆ. ಸೊ ಆವಾಗ ನಿಮಗೆ ಕ್ಲಾರಿಟಿ ಕ್ಲಿಯರ್ ಆಗುತ್ತೆ. ಇವಾಗ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ಥರ ಆಗುತ್ತೆ ಅಂತ, ರೈಟ್? ಸ್ಕ್ವೇರ್ಸ್, ಕ್ಯೂಬ್. ಇವಾಗ ಇಲ್ಲಿ ನೋಡಿ 4 ಇದೆ, 64. ವಾಟ್ ಈಸ್ 4? 4 ಹೌ ಈಸ್ ರಿಲೇಟೆಡ್ ಟು ಇಟ್? 64. 4 ಕ್ಯೂಬ್ ಅಂತ ಹೇಳ್ಬೋದು, ರೈಟ್? ವಾಟ್ ಈಸ್ 4 ಕ್ಯೂಬ್? 64. ಸೊ 6 ಕ್ಯೂಬ್ ಈಸ್ ವಾಟ್? 260. 6 ಕ್ಯೂಬ್ ಬೇಕು ನಮಗೆ, ರೈಟ್? 216, ರೈಟ್? ಸೊ ಇವಾಗ ಸಾಲ್ವ್ ಬೈ ರೇಷೋ ಅಂತಂದರೆ ಹೇಗಿರುತ್ತೆ? ಇವಾಗ ನೀವು ಸ್ಕೂಲಲ್ಲೆಲ್ಲ ಮಾಡ್ತಾಯಿದ್ರಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್, ಇವಾಗ ನೋಡಿ 4:6 ಇದೆ, ಅದೇ ಸೇಮ್ ರಿಲೇಟೆಡ್ 6 ಎಷ್ಟು ಅಂತ. ಸಾಲ್ವ್ ಬೈ ರೇಷೋ ಅಂತಂದರೆ 4 ಬೈ ವಾಟ್? ಒಂದು ಫಾರ್ಮುಲಾ ಕೇಳಿರ್ಬೋದು. ಇಫ್ ಐ ಟೇಕ್ ಅ ಸ್ಟ್ಯಾಂಡರ್ಡ್ A is to B is to C is to D ಇದೆ,
ರೈಟ್. ಸೊ ಏನಾಗುತ್ತೆ ಇದು ಎ ಬೈ ಬಿ ಈಸ್ ಈಕ್ವಲ್ ಟು ಸಿ ಬೈ ಡಿ, ರೈಟ್. ಎ ಬೈ ಬಿ ಈಸ್ ಈಕ್ವಲ್ ಟು ಸಿ ಬೈ ಡಿ ಆಗುತ್ತೆ. ಆವಾಗ ಏನಾಗುತ್ತೆ, ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎ ಇಂಟು ಡಿ ಇಸ್ ಈಕ್ವಲ್ ಟು ಸಿ ಇಂಟು ಬಿ ಆಗುತ್ತೆ, ರೈಟ್. ದಿಸ್ ಈಸ್ ವಾಟ್ ಸಾಲ್ವಿಂಗ್ ಬೈ ರೇಷಿಯೋ. ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ದಿಸ್ ಒನ್, 4 by what 64 is equal to 6 by x ಅಂತ ತಗೊಳ್ತೀವಿ, ರೈಟ್. ಹೇಗೆ ಮಾಡಬೇಕು ಅದನ್ನು, ಕ್ರಾಸ್ ಮಲ್ಟಿಪ್ಲಿಕೇಶನ್. 4 ಇಂಟು ಎಕ್ಸ್ is equal to 6 into 64. 6 into 64 ಇದರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಎಕ್ಸ್ ಬರುತ್ತೆ. ದಿಸ್ ಈಸ್ ವಾಟ್ ಸಾಲ್ವಿಂಗ್ ಬೈ ರೇಷಿಯೋ. ಫಸ್ಟ್ ಇದನ್ನು ಮಾಡಿ, ನೆಕ್ಸ್ಟ್ ಡು ದಿಸ್. ಇದೂ ಅಪ್ಲೈ ಆಗ್ತಿಲ್ಲ, ಇದೂ ಆಗ್ತಾ ಇಲ್ಲ ಅಂದರೆ ಗೋ ಫಾರ್ ದಿಸ್, ಸಾಲ್ವ್ ಬೈ ರೇಷಿಯೋ, ರೈಟ್. ದಿಸ್ ಈಸ್ ವಾಟ್ ನಂಬರ್ ಅನಾಲಜಿ. ನಂಬರ್ ಅನಾಲಜಿಯಲ್ಲಿ ಈ ಥರ ಮಾಡಬೇಕು, ಓಕೆ. ಸೊ ನೆಕ್ಸ್ಟ್ ಇವಾಗ ನಾವು ಲೆಟರ್ ಅನಾಲಜಿ ಬಂದರೆ, ರೈಟ್. ಲೆಟರ್ ಅನಾಲಜಿ letter analogy or alphabetical, right. So ಏನಿರುತ್ತೆ, ಆಲ್ವೇಸ್ ಪ್ಲೇಸ್ ವ್ಯಾಲ್ಯೂ, ರೈಟ್. ಹೇಗೆ, ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡಿಂದ ಪ್ಲೇಸ್ ವ್ಯಾಲ್ಯೂ, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಸೊ ಬೋತ್ ವಾಟ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡಿಂದ ನೀವು ಅದರದ್ದು ಪ್ಲೇಸ್ ವ್ಯಾಲ್ಯೂ ಬೇಕು. ಫಾರ್ ಎಕ್ಸಾಂಪಲ್ ಎ ಏನಿದೆ 1 ಇದೆ, ಸೊ ಬ್ಯಾಕಿಂದ ಹೋದರೆ ದಟ್ ವಿಲ್ ಬಿ ಅ 26th one, ಲೈಕ್ ದಟ್, ರೈಟ್. ಸೊ ಇವಾಗ ಐ ಏನಿದೆ 10 ಇದೆ, ಅಪೋಸಿಟ್ ಏನಾಗುತ್ತೆ ಅದ್ರ ಬ್ಯಾಕ್ವರ್ಡಿಂದ ಆಗುತ್ತೆ. ಐದು ಅಪೋಸಿಟ್ ಏನಿದೆ 6 ಇದೆ. ಸೊ ಇವಾಗ ಬ್ಯಾಕಿಂದ ಹೋದಾಗ ಏನಾಗುತ್ತೆ ಇದು, ದಟ್ ವಿಲ್ ಬಿ ಅ 18 ಬಿಕಾಸ್ ಐದು ಅಪೋಸಿಟ್ ವಿಲ್ ಬಿ ಅ ವಾಟ್, ಐ ಅಪೋಸಿಟ್ ಈಸ್ ಆರ್, ಲೈಕ್ ದಟ್. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಪ್ಲೇಸ್ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು, ರೈಟ್. ನೀವು ಆಲ್ರೆಡಿ ಕೋಡಿಂಗ್ ಡಿಕೋಡಿಂಗನ್ನು ನೋಡಿದ್ರ, ರೈಟ್. ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ ಥರ ಆಗಿದೆ, ಸೊ +1 +2 ಲೈಕ್ ದಿಸ್. ಹಿಯರ್ ಆಲ್ಸೋ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ವಾಟ್ ಏನಾಗುತ್ತಾ ಇರುತ್ತೆ, ಸೊ +1 -1 +2 -2, ರೈಟ್. +3 -3 +5 -5 ಈ ಥರ ಆಗ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಫೈಂಡ್ ಇಟ್ ದಟ್ ಅನಾಲಜಿ. ಇದನ್ನೇ ಏನನ್ನೋದು ಅನಾಲಜಿ. ಅವ್ರು ಕೊಟ್ಟಿರ್ತಾರೆ ಯಾವ ಥರ ಫಸ್ಟು ಸೆಕೆಂಡ್ ರಿಲೇಟ್ ಆಗಿದೆ, ಅದೇ ಥರ ಥರ್ಡನ್ನು ನೀವು ಫೈಂಡ್ ಮಾಡಬೇಕು. ದಟ್ ಈಸ್ ವಾಟ್ ಲೆಟರ್ ಅನಾಲಜಿ, ರೈಟ್. ಅರ್ಥ ಆಗಿದೆನಾ? 1 is number, 1 is letter. Other thing we'll see in our next class. ಓಕೆ. ಸೊ ಇವಾಗ ನಾವು ಕ್ವಶನ್ಸ್ ನೋಡೋಣ. ವಾಟ್ ದ ಕ್ವಶನ್ಸ್, ದೇ ಆರ್ ದ ಬೇಸಿಕ್ ಕ್ವಶನ್. ಸೊ ಬೇಸಿಕ್ ಆಗಿ ನಿಮಗೆ ಅರ್ಥ ಆಗೋಕ್ಕೆ ಕ್ವಶನ್ಸ್ ಇದೆ. ಆ್ಯಂಡ್ ವಿಲ್ ಸಿ ದ ವರ್ಡ್ ಅನಾಲಜಿ ಆಲ್ಸೋ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಲೈಂಡ್ ಪೀಪಲ್ ಕ್ಯಾನ್ ಸಿ, ರೈಟ್. ಇವಾಗ ಯಾರಿಗೆ ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ ಏನಂತ ಅಂತೀವಿ, ದಟ್ ಈಸ್ ಡಮ್, ರೈಟ್. ಲೈಕ್ ದಟ್ we'll do the question. Some question of that, some question of letter analogy and some question of number analogy anna nodona. Okay, we'll go. So first question nodi ಏನide, word related ide, right. Select the option that is related to the third word on the same basis as the second word is related to the ಫಸ್ಟ್ ವರ್ಡ್. ಸೆಕೆಂಡ್ ವರ್ಡ್ ಫಸ್ಟ್ ವರ್ಡಿಗೆ ಹೇಗೆ ರಿಲೇಟ್ ಆಗಿದೆನೋ ನಮಗೂ ಕೂಡ ಲ್ಯಾಂಡಿಗೆ ಕೂಡ ಅದೇ ಥರ ಒಂದು ರಿಲೇಟ್ ಆಗಿರೋದು ಬೇಕು. ಇವಾಗ ಸ್ಕಿನ್ಸ್ ಮೇಲೆ, ರೈಟ್. ಸ್ಕಿನ್ಸ್ ಮೇಲೆ ಏನಿರುತ್ತೆ, ಹೇಸಿರುತ್ತೆನಾ, ರೈಟ್. ಸೇಮ್ ಮ್ಯಾನರ್ ಲ್ಯಾಂಡ್ ಇದೆ. ಲ್ಯಾಂಡ್ ಮೇಲೆ ಗ್ರಾಸ್, ವಾಟ್ ದಟ್ ಈಸ್ ಗ್ರಾಸ್ ಇರುತ್ತೆ, ಲೈಕ್ ದಟ್. ಸೊ ದಿಸ್ ಈಸ್ ವಾಟ್ ವರ್ಡ್. ಏನಿದೆ, ಸ್ಕಿನ್ ಮೇಲೆ ಹೇರಿದ್ರೆ ಲ್ಯಾಂಡ್ ಈಸ್ ವಾಟ್ ರಿಲೇಟೆಡ್ ಟು ಗ್ರಾಸ್, ರೈಟ್. ಸೇರಿ ಈಸಿ. ನೀವೇನು ಮಾಡ್ಬೋದು, 10 ಸೆಕೆಂಡಲ್ಲಿ 5 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು, ರೈಟ್. ಸೊ ನೆಕ್ಸ್ಟ್, ನೀಡಲ್ ಈಸ್ ರಿಲೇಟೆಡ್ ಟು ಸ್ಟಿಚಸ್. ನೀಡಲಿಂದ ಸ್ಟಿಚಸ್ ಮಾಡಿರ್ತಾರೆ. ಸೊ ನೈಫಿಂದ ಏನು ಮಾಡ್ಬೋದು, ನಾವು ಕಟ್ ಮಾಡ್ಬೋದಾ? ವೆಜಿಟೇಬಲ್ ಅದೆಲ್ಲ ಕಟ್ ಮಾಡ್ತೀರಾ, ನೈಫಿಂದ ಏನು ಬರುತ್ತೆ, ಕಟ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ನೈಫ್ ಈಸ್ ರಿಲೇಟೆಡ್ ಟು ಕಟ್. Knife is related to cut. These are very basic questions, right?
ನೆಕ್ಸ್ಟ್ ಚಾರ್ಮಿನಾರ್ ಈಸ್ ರಿಲೇಟೆಡ್ ಟು ಇಂಡಿಯಾ ಅಂತ ಕೊಟ್ಟಿದ್ದಾರೆ, ರೈಟ್. ಇನ್ ದ ಸೇಮ್ ವೇ ಪಿರಾಮಿಡ್ ಈಸ್ ರಿಲೇಟೆಡ್ ಟು, ಸೊ ಚಾರ್ಮಿನಾರ್ ಎಲ್ಲಿದೆ? ಇಂಡಿಯಾ ಅಲ್ಲಿದೆ. ಸೊ ಸೇಮ್ ವೇ ಪಿರಾಮಿಡ್ ಈಸ್ ವಾಟ್? ಫಸ್ಟ್ ಏನು ಕೊಟ್ಟಿದ್ದಾರೆ? ಕೆನಡಾ. ಇಸ್ ಇಟ್ ಕರೆಕ್ಟ್? ನೋ. ಈಜಿಪ್ಟ್? ಎಸ್. ಸೊ ಎಲ್ಲಿ ಬರುತ್ತೆ ಅದು? ದಟ್ ಈಸ್ ವಾಟ್? ಈಜಿಪ್ಟ್, ರೈಟ್. ಪಿರಾಮಿಡ್ ಈಸ್ ಇನ್ ವಾಟ್? ಈಜಿಪ್ಟ್. So next, just as pond is related to water in the same way as mountain has following too. So pond is related to water ಅಂತ ಹೇಳ್ತಾ ಇದ್ದಾರೆ. So mountain is related to, go by options, bird ಬರುತ್ತಾ? Climb, stone, animal. What? So mountain is related to what? Stone. Mountain is related to stone ಬರುತ್ತೆ, right. So next question, which word would be best complete the relation given below? So light is blind, speech. ಸೊ ಇವಾಗ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ, ಲೈಟ್ ಎಲ್ಲ ಕಾಣಿಸ್ತಾ ಇಲ್ಲ ಅಂದರೆ ದಟ್ ವಿಲ್ ಕನ್ಸಿಡರ್ ಇಟ್ ಆಸ್ ಬ್ಲೈಂಡ್, ರೈಟ್. ಸೊ ಸ್ಪೀಚ್ ಮೀನ್ಸ್ ವಾಟ್? ಸ್ಪೀಚ್ ಅಂದರೆ ನಮಗೆ ಮಾತಾಡೋಕ್ಕೆ ಬರಲ್ಲ, ದಟ್ ಈಸ್ ವಾಟ್? ಡಮ್, ಟಂಗ್, ಲ್ಯಾಂಗ್ವೇಜ್ ಆರ್ ಸೌಂಡ್. ಸೇಮ್ ವೇ ಯಾವ ಥರ ರಿಲೇಟ್ ಆಗಿದನೋ ಅದೇ ಥರ ರಿಲೇಟ್ ಮಾಡಬೇಕು. ಸೊ ಲೈಟ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ದಟ್ ವಿಲ್ ಬಿ ಅ ಬ್ಲೈಂಡ್. ದಟ್ ಮೀನ್ಸ್ ಸ್ಪೀಚ್ ಈಸ್ ವಾಟ್? ಡಮ್. ನಮಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ದಟ್ ಈಸ್ ವಾಟ್? ಡಮ್. ಮಾತಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಕ್ವಾರಂಟೈನ್, ಐಸೋಲೇಷನ್ ಮಾಡೋದು, ರೈಟ್. ಫ್ರೀಡಮ್ ಅಂದರೆ ಬಂಧ ಮುಕ್ತ ಮಾಡೋದಾ? ಇದರಲ್ಲಿ ಯಾವುದು ಅದರ ಅರ್ಥ ಆಗಿದೆ, ರೈಟ್. ಬಂಧ ಮುಕ್ತ. ವಿಚ್ ಒನ್? ಸಪ್ರೇಷನ್, ಡಿಟೆನ್ಷನ್, ಲಿಬ್ರೇಷನ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಯಾವುದಕ್ಕೆ ರಿಲೇಟ್ ಆಗುತ್ತೆ? ಇನ್ ದ ಸೇಮ್ ವೇ ವಾಟ್? ಕ್ವಾರಂಟೈನ್ ಮಾಡಿದ್ರೆ ಐಸೋಲೇಷನ್ ಮಾಡಿರ್ತಾರೆ. ಸೊ ದಟ್ ಈಸ್ ವಾಟ್? ಫ್ರೀಡಮ್ ಈಸ್ ರಿಲೇಟೆಡ್ ಟು ಲಿಬ್ರೇಷನ್. ಫ್ರೀಡಮ್ ಈಸ್ ರಿಲೇಟೆಡ್ ಟು ವಾಟ್? ಲಿಬ್ರೇಷನ್, ರೈಟ್. ಸೊ ನೆಕ್ಸ್ಟ್ ಒನ್, ಇಲ್ಲಿವರೆಗಂತೂ ವರ್ಡ್ ಅನಾಲಜಿ ಆಯಿತು. ಇವಾಗ ಲೆಟರ್ ನೋಡೋಣ. ಸೊ ವರ್ಡ್ ಈಸ್ ವೆರಿ ಈಸಿ, ರೈಟ್. ಇವಾಗ ಇದರಲ್ಲಿ ಸಿನೋನಿಮ್ಸ್ ಆ್ಯಂಡ್ ಬೇರೆ ಬೇರೆ ಎಕ್ಸಾಮಲ್ಲಿ ಬೇರೆ ಬೇರೆ ಥರ ಕೇಳಿರ್ತಾರೆ, ರೈಟ್. ವಿಲ್ ಗೋ ಫಾರ್ ವಾಟ್? ಇವಾಗ ಏನಿದೆ? ಲೆಟರ್ಸ್ ಬೇಸ್ ಮೇಲೆ. ಲೆಟರ್ಸ್ ಇವಾಗ ನಾನು ಆಲ್ರೆಡಿ ಅಂದಿದ್ದೆ, ಅಲ್ಲಿ ಏನಾಗುತ್ತೆ? ಕೋಡಿಂಗ್ ಡಿಕೋಡಿಂಗಲ್ಲಿ ಕಲ್ತಿದ್ದೀರಾ, ರೈಟ್. ಪ್ಲಸ್ ಮೈನಸ್ ಮಾಡೋದು, ಅವರ ಅಪೋಸಿಟ್ ಇರುತ್ತೆ, ರೈಟ್. ಎ ಅಪೋಸಿಟ್ ಏನಿದೆ? ಝಡ್ ಇದೆ, ಆ ಥರ, ರೈಟ್. ಆರ್ ಎಲ್ಸ್ ಇವಾಗ ನಂಬರ್ ಇರುತ್ತೆ. ಸೊ ನಂಬರ್ ವಿ ಹೌ ಟು ನೋ ದ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ನಮಗೆ ಬೇಕು. ಸೊ ವಿಲ್ ಸಿ ACE ಇದೆ. ACE ಈಸ್ ರಿಲೇಟೆಡ್ ಟು FHJ ಇದೆ. ಇನ್ ದ ಸೇಮ್ ವೇ ನಮ್ಗೆ ಏನು ಬೇಕು? OQSಗೆ ಬೇಕು. ಯಾವ ಥರ ಆಗ್ತಾ ಇದೆ, ರೈಟ್. ACE ದಿಸ್ ಈಸ್ ವಾಟ್? 1 ಪ್ಲೇಸ್ ವ್ಯಾಲ್ಯೂ 3, this 5. ಸೊ ಆಲ್ವೇಸ್ ಟೇಕ್ ದ ಪ್ಲೇಸ್ ವ್ಯಾಲ್ಯೂಸ್ H and J. ಸಿ ಇಲ್ಲಿ ಏನಾಗ್ತಾ ಇದೆ? ಇಫ್ ದಿಸ್ ಈಸ್ ವಾಟ್? ಪ್ಲೇಸ್ ವ್ಯಾಲ್ಯೂ ಇಸ್ 6, H ಈಸ್ 8, ಸೊ J ಈಸ್ ವಾಟ್? 10 ಇದೆ. ಸೊ 1 to 6 ನೋಡಿದಾಗ ಎಷ್ಟು ಜಾಸ್ತಿ ಆಗ್ತಾ ಇದೆ? +5. ಅಪೋಸಿಟ್ ಇದೇನಾ ಇದು? A to F? ನೋ. 3 to 8 ಹಿಯರ್ ಆಲ್ಸೋ +5 ಆಗ್ತಾ ಇದೆ. ಇಲ್ಲೂ ಏನಾಗ್ತಾ ಇದೆ? +5 ಆಗ್ತಾ ಇದೆ, ರೈಟ್. ಸೊ ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಡೂ ಫಾರ್ OQS. OQSಗೂ ಇದೇ ಥರ ನಮಗೆ ಬೇಕು. ಸೊ ಪ್ಲೇಸ್ ವ್ಯಾಲ್ಯೂ, ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ O? ದಟ್ ಈಸ್ ವಾಟ್? ದಟ್ ಈಸ್ 15. Q ಏನಿದೆ? Q ಪ್ಲೇಸ್ ವ್ಯಾಲ್ಯೂ ಏನಿದೆ? ದಟ್ ಈಸ್ 17. ಸೊ S ಪ್ಲೇಸ್ ವ್ಯಾಲ್ಯೂ ಈಸ್ 19. ಸೊ ವಿ ಹ್ಯಾವ್ ಟು ಡೂ ಅ +5. +5 ಮಾಡಿದರೆ ಏನು ಬರುತ್ತೆ? 20. 20 ಈಸ್ ವಾಟ್? T20. ದಟ್ ಈಸ್ T20, ರೈಟ್. ಸೊ Q +5, 17 +5 ಮಾಡಿದರೆ ಏನಾಗುತ್ತೆ? 22 ಆಗುತ್ತೆ, ರೈಟ್. ಸೊ +5 ಮಾಡಿದರೆ 22 ವಿಲ್ ಬಿ ಅ ವಾಟ್? V ಆಗುತ್ತಾ, ರೈಟ್. ಸೊ ನೆಕ್ಸ್ಟ್ 19 +5. 19 +5 ಈಸ್ ವಾಟ್? 24. ದಟ್ 24 ಈಸ್ ವಾಟ್? X ಆಗುತ್ತಾ? ಸೊ ವಿಚ್ ಈಸ್ ದಟ್ ಆಪ್ಷನ್? ಆಪ್ಷನ್ A1. ಅರ್ಥ ಆಗಿದೆನಾ? ಸೊ ಏನಾಗ್ತಾ ಇದೆ ಇದರಲ್ಲಿ? +5 ಮಾಡ್ತಾ ಇದ್ದಾರೆ. ಸೊ ಆ್ಯಡ್ ಆಫ್ +5 ಸೇಮ್ ವೇ ನಮಗೆ OQSಗೆ ಬೇಕು, ರೈಟ್. ನೆಕ್ಸ್ಟ್, ಕಂಪ್ಲೀಟ್ ದ ಕೋಡ್. CD ಈಸ್ ರಿಲೇಟೆಡ್ ಟು GA ಅಂತ ಕೊಟ್ಟಿದ್ದಾರೆ. CD ಈಸ್ ವಾಟ್? ರಿಲೇಟೆಡ್ ಟು GA. ನಾವು ಕೆಳಗೆ ಬರ್ಕೊಳ್ಳೋಣ. PQ ಈಸ್ ರಿಲೇಟೆಡ್ ಟು. ಸೊ C ಏನಿದೆ? 3 ಇದೆ, ದಿಸ್ ಈಸ್ 4.
ದಿಸ್ ಈಸ್ 7, ದಿಸ್ ಈಸ್ 1 ಅನ್ಕೊಳ್ಳ. ಓಕೆ, ಸೊ 3 to 7 ಏನಾಗ್ತಾ ಇದೆ? +4 ಅನ್ಕೊಳ್ಳಿ, ರೈಟ್? +4 ಆಗ್ತಾ ಇದೆ. ಸೊ 4 to 1 ನೋಡಿದಾಗ ಏನಾಗ್ತಾ ಇದೆ? -3 ಆಗ್ತಾ ಇದೆ, ರೈಟ್? ಇನ್ ದ ಸೇಮ್ ವೇ ವಿಲ್ ಫೈಂಡ್ ಫಾರ್ P to Q ನೋಡೋಣ, ಅದೇ ಥರ ಆಗ್ತಾ ಇದೆನಾ? ಇಲ್ಲ. ಸೊ ಇವಾಗ +4 ಮಾಡಿ, P is what? 16. ಸೊ +4 ಮಾಡಿದಾಗ ಏನಾಗ್ತಾ ಇದೆ? P is what? 16. 16 + 4 is what? 20, right? That is T20. So that means T. ಫಸ್ಟ್ ಏನು ಬರುತ್ತೆ? T ಬರುತ್ತೆ, ರೈಟ್? ನೆಕ್ಸ್ಟ್ ಈಸ್ ವಾಟ್? Q is 17. ಏನಾಗ್ತಾ ಇದೆ ಇಲ್ಲಿ? -3 ಆಗ್ತಾ ಇದೆ. ಸೊ 17 - 3 ವಿಲ್ ಬಿ ವಾಟ್? 14. ಸೊ 14 ಈಸ್ ವಾಟ್? N. ಈಸಿ, ರೈಟ್? ಸೊ 14 ಏನಿದೆ? N ಇದೆ. ಕೋಡಿಂಗ್ ಡಿಕೋಡಿಂಗ್ ಬಂದರೆ ಲೆಟರ್ ಅನಾಲಜಿ ಆಲ್ಸೋ ಸೇಮ್ ಲೈಕ್ ದಟ್ ಓನ್ಲಿ, ಪ್ಲಸ್ ಆರ್ ಮೈನಸ್ ಅದೆಲ್ಲ ಮಾಡೋದು. ಸೊ ಆಪ್ಷನ್ ವಿಲ್ ಬಿ ವಾಟ್? TN, ರೈಟ್? ಓಕೆ, ಸೊ ನೆಕ್ಸ್ಟ್ ಒನ್. ಇವಾಗ ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮಿಸ್ಸಿಂಗ್ ಟರ್ಮ್ ಬೇಸ್ಡ್ ಆನ್ ದ ಗಿವನ್ ರಿಲೇಟೆಡ್ ಪೇರ್ ಆಫ್ ಲೆಟರ್ ಕ್ಲಸ್ಟರ್. ABC ಈಸ್ ರಿಲೇಟೆಡ್ ಟು ZYX ಅಂತ ಕೊಟ್ಟಿದ್ದಾರೆ. ಸೊ DEF ಈಸ್ ರಿಲೇಟೆಡ್ ಟು ABC XYZಗೆ, ರೈಟ್? ಸಿ ಇಯರ್ ABC ಏನಿದೆ? ZYX ಇದೆ. ಸೊ ಇನ್ ಅ ಸೇಮ್ ವೇ DEFಗೆ ಬೇಕು, ರೈಟ್? ಏನು ಬೇಕು ನಮಗೆ? DEFಗೆ ಬೇಕು. ಸೊ ಇವಾಗ A ಅಪೋಸಿಟ್, ಸಿ A ಅಪೋಸಿಟೇ ಇದೆನಾ? ಇದೆಲ್ಲ ಏನಿದೆ? ಅಪೋಸಿಟ್. A ಅಪೋಸಿಟ್ Z ಇದೆ, ರೈಟ್? B ಅಪೋಸಿಟ್ ಈಸ್ Y ಬರುತ್ತೆ. ಸೊ C ಅಪೋಸಿಟ್ X ಇದೆ. ಇನ್ ಅ ಸೇಮ್ ವೇ ನಮಗೆ Dಗೆ ಅಪೋಸಿಟ್ ಬೇಕು. ವಾಟ್ ಈಸ್ ದ ಅಪೋಸಿಟ್ ಆಫ್ D? ಏನು ಬರುತ್ತೆ? W, ರೈಟ್? ಏನು ಬರುತ್ತೆ? W ಬರುತ್ತೆ. ಸೊ Fಗೆ ಈಗೇನು ಬರುತ್ತೆ? V ಬರುತ್ತೆ, ರೈಟ್? U, V ಆ್ಯಂಡ್ W, V ಆ್ಯಂಡ್ U, ದಟ್ ಈಸ್ ಫಾರ್ DEF. ನಿಮಗೆ ಆಲ್ವೇಸ್ ಏನು ಬೇಕು ಇದರಲ್ಲಿ? ಪ್ಲೇಸ್ ವ್ಯಾಲ್ಯೂಸ್ ಆ್ಯಂಡ್ ಅಪೋಸಿಟ್ ಕೂಡ ನಿಮಗೆ ಗೊತ್ತಿದ್ರೆ ಏನಾಗುತ್ತೆ? ಈಸಿಯಾಗಿ ನೀವು ಫೈಂಡ್ ಮಾಡ್ಬೋದು, ರೈಟ್? ಸೊ ವಿಚ್ ಆಪ್ಷನ್ ಇಟ್ ಈಸ್? W, V ಆ್ಯಂಡ್ U, ದಟ್ ಈಸ್ ಆಪ್ಷನ್ 4, D1, ರೈಟ್? W, V ಆ್ಯಂಡ್ U, ದಟ್ ಈಸ್ ಆಪ್ಷನ್ 4, ರೈಟ್? ಸೊ ನೆಕ್ಸ್ಟ್ ಇವಾಗ ನೋಡಿ, BFIJ ಈಸ್ ರಿಲೇಟೆಡ್ ಟು DHKL ಅಂತ ಕೊಟ್ಟಿದ್ದಾರೆ. ಸೊ LOQT ಬೇಕು ನಮಗೆ. ಸೊ BFIJ, ರೈಟ್ ಆನ್ ಫಸ್ಟ್ ದ ಪ್ಲೇಸ್ ವ್ಯಾಲ್ಯೂಸ್. ಸೊ 2, 6, 9, 10, ರೈಟ್? DHKL, ದಿಸ್ ಇಸ್ 12, 11, ದಿಸ್ ಈಸ್ ವಾಟ್? 8, ಇಟ್ ಈಸ್ 4. ನೋಡೋಣ ಏನು? 2 + 2, ಇದರಲ್ಲೂ +2 +2. ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್? +2 +2 +2 ಆಗ್ತಾ ಇದೆ. ಸೊ ಸೇಮ್ ಫಾರ್ ವಿ ವಾಂಟ್ LOQTಗೆ ಬೇಕು. ಸೊ +2, L ಏನಿದೆ? 12 ಇದೆ. 12 + 2 ದಟ್ ಈಸ್ 14. 14 ಮೀನ್ಸ್ ವಾಟ್? N. O ಈಸ್ 15. 15 + 2 ಏನಾಗಿದೆ? 17 ಆಗುತ್ತೆ. ದಟ್ 17 ಈಸ್ ವಾಟ್? Q. Q is 17 plus 2 will be 19. 19 means what? Yes. T is 20. 20 plus 2, 22 ಇದೆ. So 22 means what? Which is 22? V is 22. NQSV. In which option it is? NQSV ಬೇಕು. So that is in a B option, NQSV. Right? ಏನಾಗ್ತಿದೆ? +2 + 2 ಆಗ್ತಾ ಇದೆ. ಸೊ ನೆಕ್ಸ್ಟ್ is ZYX is related to PQR ಅಂತ ಕೊಟ್ಟಿದ್ದಾರೆ. ವಾಟ್ ZYX is related to PQR? ZYX, right? PQR. ಸೊ ಇನ್ ಅ ಸೇಮ್ ವೇ XYZ. ಸಿ ಇಲ್ಲೇ ವರ್ಡ್ಸ್ ಇದೆ ನಿಮಗೆ, XYZ, ಇಲ್ಲೂ ಕೂಡ XYZ ಇದೆ, ರೈಟ್? XYZ ಇಲ್ಲೇ ಕಾಣಿಸ್ತಾ ಇದೆ. ಸೊ ವಾಟ್ ಈಸ್ ದ ಎಕ್ಸ್ಗೆ ಏನು ರಿಪ್ರೆಸೆಂಟ್ ಮಾಡಿ ಕೋಡ್ ಕೊಟ್ಟಿದ್ದಾರೆ ಇಲ್ಲಿ? R. ಸೊ Y is Q, Z is what? P. ಇದರಲ್ಲಿ ಏನು ಪ್ಲಸ್ ಮೈನಸ್ ಮಾಡೋದ ಅವಶ್ಯಕತೆ ಇಲ್ಲ, ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ದ ಲೆಟರ್. ಇಲ್ಲೇನು ಲೆಟರ್ ಇದೆನೋ ನಮ್ಮ ಹತ್ರ ಆನ್ಸರ್ ಕ್ವಶನಲ್ಲಿ XYZ is related to, ಅಲ್ಲೂ ಕೂಡ ಅದೇ ಲೆಟರ್ಸ್ ಇದೆ. ಸೊ ದಟ್ಸ್ ವೈ. ಸೊ X is related to R ಆದರೆ ಇಲ್ಲೂ ಏನು ಬರುತ್ತೆ? RQP. ದಟ್ ಈಸ್ ಇನ್ ಅ C ಆಪ್ಷನ್, ದಟ್ ಈಸ್ RQP, ರೈಟ್? ಓಕೆ, ನೆಕ್ಸ್ಟ್
ಸೊ ಇವಾಗ ನೆಕ್ಸ್ಟ್ ನೋಡಿದಾಗ ಏನಿದೆ ಎಫ್ ಡಿ ಎ ಈಸ್ ರಿಲೇಟೆಡ್ ಟು ಎಮ್ ಕೆ ಹೆಚ್ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಡಿ ಎ ಎಮ್ ಕೆ ಹೆಚ್. ಸೊ ಎಫ್ ನೋಡಿ 6 ಇದೆ, ಡಿ ಈಸ್ 4, ಇಟ್ ಈಸ್ 1, ರೈಟ್. ಸೊ ಎಮ್ ಈಸ್ ವಾಟ್ 13, ಕೆ ಈಸ್ 11, ಎಚ್ ಈಸ್ 8. ಇವಾಗ ಇಲ್ಲಿ ನೋಡಿದರೆ +7 ಕಾಣಿಸ್ತಾ ಇದೆ. ಸೊ ಇಲ್ಲೂ ನೋಡಿ 4 to 11, 4 to 11 ವಾಟ್ ಈಸ್ ದಟ್, ಏನಾಗ್ತಾ ಇದೆ, ಅಡಿಷನ್ ಆಗ್ತಾ ಇದೆನಾ, ದಟ್ ಈಸ್ +7. ಸೊ 6 to 13 ನೋಡಿದಾಗ ಇಲ್ಲಿ ಪ್ಲಸ್ ಮಾಡ್ತೀರಾ, ಏನು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಎಷ್ಟು ಪ್ಲಸ್ ಆಗ್ತಾ ಇದೆ, ದಟ್ ಈಸ್ 7. 6 + 7 ಈಸ್ ಆಲ್ಸೋ ವಾಟ್ 30. ಸೊ ಏನಾಗ್ತಾ ಇದೆ ಇಲ್ಲಿ ಆ್ಯಡ್ +7 ಆ್ಯಡ್ ಆಗ್ತಾ ಇದೆ. ಇನ್ನು ಸೇಮ್ ವೇ ನಮ್ಗೆ ಏನು ಬೇಕು, ಕ್ಯೂ ಒ ಎಲ್ಗೆ ಬೇಕು, ರೈಟ್. ಕ್ಯೂ ಒ ಎಲ್ ಈಸ್ ರಿಲೇಟೆಡ್ ಟು ಕ್ಯೂ ಈಸ್ ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಕ್ಯೂ, 17. O place value 15. L place value is what, 12 ಇದೆ, right. So 17 + 7 is what, 24. 24 ಆಗುತ್ತಾ, right. So 24 is what, 24 ಯಾವ್ದು ಪ್ಲೇಸ್ ವ್ಯಾಲ್ಯೂ ಇದೆ, so that is x. ಸೊ 15 + 7 ಮಾಡಿದರೆ ಏನಾಗುತ್ತೆ, 12 ಆಗುತ್ತೆ, ದಟ್ ಈಸ್ 22. ಸೊ 22 is what, v. 12 + 7 ಮಾಡಿದರೆ 19. ಸೊ 19 ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್, ದಟ್ ಈಸ್ ಎಸ್, ಎಕ್ಸ್ ವಿ ಎಸ್, ರೈಟ್. ಸೊ 19 ಈಸ್ ರಿಲೇಟೆಡ್ ಟು ಎಸ್ ಆಗುತ್ತೆ, 19 ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ ಎಸ್. ಸೊ ವಿಚ್ ಆಪ್ಷನ್, ದಟ್ ಈಸ್ ಅ B1 ಎಕ್ಸ್ ವಿ ಎಸ್, ರೈಟ್. ದಟ್ ಈಸ್ B1 ಎಕ್ಸ್ ವಿ ಎಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ನೋಡಿ ಟಿ ಎಫ್ ಈಸ್ ವಾಟ್, ಯು ಜಿ ಹೆಚ್ ಅಂತ ಕೊಟ್ಟಿದ್ದಾರೆ. ಸೊ ಕೆ ಪಿ ಕ್ಯೂಗೆ ಬೇಕು. ಸೊ ಆಲ್ವೇಸ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್, 20, 5 and 6. 20 ಯು ಜಿ ಆ್ಯಂಡ್ ಹೆಚ್. ಯು ಈಸ್ 21, ಜಿ ಈಸ್ ವಾಟ್, ಜಿ 7, ಹೆಚ್ ಈಸ್ ವಾಟ್ 8, +2, 5 ಅಲ್ಲಿ ಎಷ್ಟು ಮಾಡಿದರೆ 7 ಆಗುತ್ತೆ, +2. ಬಟ್ ಇಲ್ಲೇನಾಗ್ತಾ ಇದೆ, +1 ಆಗ್ತಾ ಇದೆ. ಸೊ ದೇ ಆರ್ ನಾಟ್ ಅಪೋಸಿಟ್ ಆಲ್ಸೋ, ದೇ ಆರ್ ನಿಯರ್. ಸೊ ಏನಾಗ್ತಾ ಇದೆ, +1 +2 +2, ರೈಟ್. ಸೊ ವಿ ವಾಂಟ್ ಫಾರ್ ಕೆ ಪಿ ಕ್ಯೂಗೆ ಬೇಕು. ಸೊ ಕೆ ಈಸ್ ವಾಟ್ 11 +1 ಈಸ್ ವಾಟ್ 12, ದಟ್ ಈಸ್ 12 ಈಸ್ ವಾಟ್ ಎಲ್. ಸೊ ಪಿ 16 ಇದೆ, 16 + 2 ಮಾಡಿದರೆ ಏನಾಗುತ್ತೆ, 18 ಆಗುತ್ತೆ. 18 ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ ಆರ್. Q is what, 17. 17 + 2 is what, 19. 19 is what, yes. What is the answer, L R yes. ಏನಾಗ್ತಾ ಇದೆ, ಆನ್ಸರ್ ವಿಲ್ ಬಿ ಅ ವಾಟ್, ಎಲ್ ಆರ್ ಎಸ್ ಆಗುತ್ತೆ, ರೈಟ್. ಸೊ ದೀಸ್ ಆರ್ ವೆರಿ ಈಸಿ ಕ್ವಶನ್ಸ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಪೇರ್ ದಟ್ ರಿಪ್ರೆಸೆಂಟ್ ದ ಸೇಮ್ ರಿಲೇಷನ್ ಆಸ್ ದ ಪೇರ್ ಗಿವನ್ ಎ ಬಿ ಡಿ ಈಸ್ ರಿಲೇಟೆಡ್ ಟು ಇ ಡಿ ಇ ಜಿ ಹೆಚ್ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಡಿ ಸಿ ಅಲ್ಲಿ ವಾಟ್ ಬಿಫೋರ್ ಕ್ವಶನ್ಸಲ್ಲಿ ನೋಡಿದಾಗ ಏನಿತ್ತು, 3 ವರ್ಡ್ಸನ್ನು ಕೊಟ್ಟಿದ್ರು, ರೈಟ್. ಬಿಫೋರ್ ಸಿ ಇಲ್ಲಿ 3 ಕೊಟ್ಟಿದ್ರು, 4th ಏನು ಅಂತ ಫೈಂಡ್ ಮಾಡಿ, ರೈಟ್. ಬಟ್ ಇಲ್ಲೇನಿದೆ ನೆಕ್ಸ್ಟ್ ಕ್ವಶನಲ್ಲಿ ಓನ್ಲಿ 2 ವರ್ಡ್ಸ್ ದ ಹ್ಯಾವ್ ಗಿವನ್. ದ ಸೇಮೇ ಇದೇ ಥರ ಅಲ್ಲಿ ಆಪ್ಷನ್ ಮುಖಾಂತರ ಯಾವುದು ರಿಲೇಟ್ ಆಗ್ತಾ ಇದೆ ಅದನ್ನು ನಾವು ಫೈಂಡ್ ಮಾಡಬೇಕು, ರೈಟ್. ಸೊ ವಿಲ್ ಫೈಂಡ್ ವಾಟ್ ಈಸ್ ದ ರಿಲೇಷನ್ ಎ ಬಿ ಡಿ ಇ ಜಿ ಹೆಚ್. ಎ ಈಸ್ ವಾಟ್ 1 2 4, ಇಲ್ಲೇನಿದೆ 5, ದಟ್ ಈಸ್ 7, ಇಟ್ ಈಸ್ 8. ಸೊ +4, ಇಲ್ಲೇನಾಗ್ತಾ ಇದೆ +5, ಇಲ್ಲೇನಾಗ್ತಾ ಇದೆ ಅಗೇನ್ +4 +4 +5 ವಾಟ್ ಈಸ್ ದ ಪ್ಯಾಟರ್ನ್, +4 +5 +4. ಇದೇ ಥರ ನಮಗೆ ಸೇಮು ಆಪ್ಷನ್ ಮುಖಾಂತರ ನೋಡೋಣ. ವಿಲ್ ಗೋ ಬೈ ಒನ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ನೋಡಿ, IKLNRT. IKLNRT ಇದೆ. ಸೊ I is what, 19. K is what, 11. L is what, 12. This is 20. This is 18. This is what, 14. ಸೊ ಪ್ಲಸ್ಸಲ್ಲಿ ಫಸ್ಟಲ್ಲಿ ನೋಡಿದಾಗ ಏನಾಗ್ತಾ ಇದೆ, +5 ಆಗ್ತಾ ಇದೆ. ಸೊ ಅಗೇನ್ ಇಲ್ಲಿ +7. ಸೊ ದಿಸ್ ಈಸ್ ನಾಟ್ ಫಾಲೋವಿಂಗ್ ದಟ್ ಪ್ಯಾಟರ್ನ್. ಅದೇ ಥರ ನಮಗೆ ಸೇಮ್ ಪ್ಯಾಟರ್ನ್ ಬೇಕು, ಆವಾಗ ಮಾತ್ರ ನಮ್ಗೆ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ, ರೈಟ್. ಸೊ ಫಸ್ಟ್ ಒನ್ ಈಸ್ ನಾಟ್ ದ ಆನ್ಸರ್ ಬಿಕಾಸ್ ಅದೇ ಸೇಮ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ IJLMOP.
JL and MOP ಇದೆ. ಸೊ I is what 9, J is 10, L is 12. ಸೊ I 9 ಇದೆ, ಸೊ this is what 13. ಇಲ್ಲಿ 15 ಇದೆ, this is what 16 ಇದೆ, ಇಲ್ಲಿ ಏನಾಗ್ತಾ ಇದೆ +4, ಹಿಯರ್ ಇಟ್ ಈಸ್ +5. ಇಲ್ಲಿ ಏನಾಗ್ತಾ ಇದೆ 9ಅಲ್ಲಿ ಎಷ್ಟು ಆ್ಯಡ್ ಮಾಡಿದರೆ ಆಗುತ್ತೆ +4 +5 ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆನಾ. ಸೊ ದಟ್ ಈಸ್ ಯುವರ್ ಆನ್ಸರ್. ವಾಟ್ ಏನಾಗುತ್ತೆ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿದರೆ ದಟ್ ವಿಲ್ ಬಿ ಯುವರ್ ಆನ್ಸರ್. ರೈಟ್, ಅಂಡರ್ಸ್ಟುಡ್ ದಿಸ್ ಒನ್? ಓಕೆ. ಸೊ ನೆಕ್ಸ್ಟ್ ನೋಡಿ, ಇವಾಗ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಸಿರೀಸ್ ಅಂತ ಕೊಟ್ಟಿದ್ದಾರೆ. ಅರ್ತ್, ರೈಟ್, EARTH is related to HDUWK. Okay, so E is related to H, A is related to D, H is related to U, T is related to W, and 1 is K. So in the same way Venus is related to ಅಂತ ಕೊಟ್ಟಿರೋದು. 1 minute, here something what misprint. Okay, so leave this question, we'll see the, because here only 5 letters are there, here it is a what here also 5. Okay, I wrote 1. Okay, see, earth is related to HDUWK, right? So E is what 5, this is 8, 1 and 4. So ಎಷ್ಟು ಚೇಂಜ್ ಆಗ್ತಾ ಇದೆ ಇಲ್ಲಿ +3, here also +3. R is what 18, it is 21, that is +3. T is 20, it is 23, that is +3. H is 8, K is 11. ಸೊ ಏನಾಗ್ತಾ ಇದೆ ಎಲ್ಲ ಕಡೆ +3 ಆಗ್ತಾ ಇದೆ. ಸೊ ವಿ ವಾಂಟ್ ಫಾರ್ Venus, right? So +3, what is that? 22, 5, that is 14, it is 21, it is 19. So 22 + 3, 25. 25 is what 5, right? Starting ಎಲ್ಲ ಆಪ್ಷನ್ ಏನಿದೆ y ಇಂದನೇ ಇದೆ. ಸೊ ನೆಕ್ಸ್ಟ್ +3, 5 + 3 is 8. what is that? 8 place value H, y and H ಇದೆ, right? only one option, that is T, ರೈಟ್. ಸೆಕೆಂಡ್ ನೋಡಿದ ತಕ್ಷಣ ನಿಮಗೆ ಸೆಕೆಂಡ್ ಬಂದ ತಕ್ಷಣ ಏನಾಗುತ್ತೆ ಓನ್ಲಿ 1 ಆಪ್ಷನ್ ಇದೆ, ಬಿಕಾಸ್ ವೈ ಕ್ಯೂ ಅಂತ ಕೊಟ್ಟಿದ್ದಾರೆ. ಓನ್ಲಿ 1 ಆಪ್ಷನ್, ದರ್ ಈಸ್ ವಾಟ್ YH ಅಂತ ಸ್ಟಾರ್ಟ್ ಆಗ್ತಾ ಇದೆ. ಸೊ ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಸೊ ವಿಲ್ ವೆರಿಫೈ ದಟ್. ಸೊ +3 ಮಾಡಿ ಎಷ್ಟಾಗುತ್ತೆ 14 + 3 is what 17. 17 is place value of Q. U is what 21. 21 + 3 is 24. So 24 is what 24 ಎದುರಿದಿದೆ X, right? +3, 19 + 3, what 19 + 3 is what 22. So 22 is what V. YH QXV, that is what your D1 option, right? So next question. Okay, so next will be your what ಏನಿದೆ ನೆಕ್ಸ್ಟ್ ನಂಬರ್ ಇದೆ, ರೈಟ್? ವಿಲ್ ಡೂ ದ ವಾಟ್ ನಂಬರ್. ಸೊ ಬೇಸಿಕ್ ಕ್ವಶನ್, ದೀಸ್ ಆರ್ ಆಲ್ಸೋ ಟುಡೇ ವಿಲ್ ಬಿ ದ ಟೋಟಲ್ ಬೇಸಿಕ್ ಕ್ವಶನ್ಸ್, ರೈಟ್? ಸೊ 5 is related to what 35. 5 ಯಾವ ಥರ ರಿಲೇಟ್ ಆಗಿದೆ 35ಗೆ ನಾವು ಅನ್ಬೋದು 5 7s, ರೈಟ್? 5 × 7 ಮಾಡಿದರೆ ನಮಗೆ 35 ಸಿಗ್ತಾ ಇದೆ. ಸೇಮ್ ನಮಗೆ 2 ನಂಬರ್ಸ್ ಬೇಕು, ರೈಟ್? ನಾಟ್ ಓನ್ಲಿ 1, 2 ನಂಬರ್ಸ್ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ವಿಲ್ ಟೇಕ್ ಫಸ್ಟ್ ಆಪ್ಷನ್ 11 × 5 ಇದೆ, ದಟ್ ಈಸ್ 55, ರೈಟ್? ಸೊ ನೆಕ್ಸ್ಟ್ 3 × 8 ಮಾಡ್ತಾ ಇದ್ದಾರೆ 24. 7 × 11 ಇದೆ, ದಟ್ ಈಸ್ 77. 9 × 5 ಇದೆ 45, ರೈಟ್? ಸೊ ಇವಾಗ ಈ ಆಪ್ಷನಲ್ಲಿ ನಮಗೆ ಯಾವ್ದು ಆನ್ಸರ್ ಆಗುತ್ತೆ ಅದನ್ನು ಫೈಂಡ್ ಮಾಡಬೇಕು. ಸೊ ಇವಾಗ ನೋಡಿದರೆ 5 × 7 ಇದೆ, 5 7s 35 ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲಾದರೂ 11 7s ಈ ಥರ ಕಾಣಿಸ್ತಾ ಇದ್ದಾನ? 5 ಆಫ್ಟರ್ ಇವಾಗ ಆಡ್ ನಂಬರ್ ತೊಗೊಂಡ್ರೆ ಆರಲ್ಸ್ ಈವನ್ ನಂಬರ್ ತೊಗೊಂಡ್ರೆ 6 7s ಇರ್ಬೇಕು ತಾನೆ? ಸೊ 6 7s 42, ಬಟ್ ಹಿಯರ್ ಈಸ್ ನಾಟ್ ದರ್ ಆಪ್ಷನಲ್ಲಿ ಇಲ್ಲ. ಇವಾಗ 5 ಆದ ತಕ್ಷಣ ಮತ್ತೇನು ಬರ್ಬೋದು 7 ಬರುತ್ತೆ. ಸೊ 7 ಆಡ್ ನಂಬರ್ ತೊಗೊಂಡಿದ್ರೆ 7 ಬರುತ್ತೆ. ಇವಾಗ ಬಟ್ ಇಲ್ಲಿ 7 ಮಲ್ಟಿಪ್ಲೈ ಮಾಡಿದರೆ ಅಂದರೆ ಇಫ್ ಯು ಮಲ್ಟಿಪ್ಲೈ 7 × 7 ದಟ್ ವಿಲ್ ಬಿ 49,
ರೈಟ್. ಬಟ್ ಇಲ್ಲಿ ಆಪ್ಷನಲ್ಲಿ ಅದು ಕೂಡ ಇಲ್ಲ, ಅಂದರೆ ಬೇರೆದು ಯೂಸ್ ಆಗ್ತಾ ಇದೆ. ಸೊ 5 and 7 ಯು ಕ್ಯಾನ್ ಸಿ ದೇ ಬೋತ್ ಆರ್ ಆಡ್ ನಂಬರ್ಸ್ ಆ್ಯಂಡ್ ಆಲ್ಸೋ ವಾಟ್ ಪ್ರೈಮ್ ನಂಬರ್ಸ್. ದೇ ಆರ್ ವಾಟ್ ಪ್ರೈಮ್ ನಂಬರ್ಸಾ, ಪ್ರೈಮ್ ನಂಬರ್ಸ್. ಯು ಕ್ಯಾನ್ ಸಿ 5, ಇವಾಗ 5 ಇದೆ. 5 ಆದ ತಕ್ಷಣ ಯಾವ್ದು ಪ್ರೈಮ್ ನಂಬರ್ ಬರುತ್ತೆ ನಿಮಗೆ? 7 ಬರುತ್ತಾ? ರೈಟ್. ಸೊ 7 ಆದ ತಕ್ಷಣ ಇವಾಗ ನಾವು ಆಡ್ ನಂಬರ್ ತಗೊಂಡಿದ್ರೆ ಏನಾಗುತ್ತೆ? ಇಫ್ ವಿ ಟೇಕ್ ಅ ಆಡ್ ನಂಬರ್ ದಟ್ ಈಸ್ 9, 63 ಬರಬೇಕು. ಬಟ್ ಹಿಯರ್ ಈಸ್ ನಾಟ್ ಇನ್ ದ ಆಪ್ಷನ್, ಸೊ ವಿಲ್ ಟೇಕ್ ಅ ಪ್ರೈಮ್. ಸೊ ಪ್ರೈಮ್ ತಗೊಂಡಿದ್ರೆ 7 ಇದೆ. 5 ಆದ ತಕ್ಷಣ 7 ಬರುತ್ತೆ. ಸೊ 7 ಆದ ತಕ್ಷಣ ಯಾವ್ದು ಪ್ರೈಮ್ ನಂಬರ್ ಬರುತ್ತೆ? ದಟ್ ಈಸ್ ವಾಟ್ 11. ಸೊ 7 into 11 is 77. ಇಸ್ ಇಟ್ ಇನ್ ಆಪ್ಷನ್? ರೈಟ್. ಸೊ ಯಾವ್ದು ಆಪ್ಷನಲ್ಲಿದೆ? ರೈಟ್, ಥರ್ಡ್. ವಾಟ್ ದಟ್ ಈಸ್ ಬಿ ಆಪ್ಷನಲ್ಲಿ ಏನು ಕಾಣಿಸ್ತಾ ಇದೆ? 7 into ವಾಟ್ 11 ಮಾಡಿದರೆ 77 ಇದೆ. ರೈಟ್. ಇಲ್ಲಿ ಏನು ತಗೊಳ್ತಾ ಇದ್ದಾರೆ? ಪ್ರೈಮ್ ನಂಬರ್ಸ್. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನಲ್ಲಿ 7 ಈಸ್ ರಿಲೇಟೆಡ್ ಟು 350, 8 ಈಸ್ ರಿಲೇಟೆಡ್ ಟು, ರೈಟ್. ಸೊ ಆಲ್ವೇಸ್ ನಂಬರ್ ಅನಾಲಜಿ ಮಾಡಿದಾಗ ನಮ್ಗೆ ಏನಂತ ಹೇಳಿದೆ? ಫಸ್ಟು ಪ್ಲಸ್ ಆರ್ ಮೈನಸ್ ಅಂತ ಚೆಕ್ ಮಾಡ್ಕೊಳ್ಳಿ. ಅವ್ರ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಸಿ 7 to 350 ದಟ್ ಈಸ್ ಫಾರ್ ಅವೇ, ರೈಟ್. ಎಷ್ಟು ಮಲ್ಟಿಪ್ಲೈ ಮಾಡಿರ್ಬೋದು ಅವರು? ರೈಟ್. ಸೊ 7 7 7 3 ಟೈಮ್ಸ್ ಅಂತೂ ಮಾಡಿರ್ಬೋದು, ರೈಟ್. 7 ಕ್ಯೂಬ್ ಆ ಥರ, ರೈಟ್. ಸೊ ನೆಕ್ಸ್ಟ್ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ಸ್ ಇದೆನಾ ಅದನ್ನು ಚೆಕ್ ಮಾಡಿ. ಆ್ಯಂಡ್ ಅಗೇನ್ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ಸಲ್ಲಿ ಏನಾದರೂ ಆ್ಯಡ್ ಮಾಡಿದಾರಾ, ಮೈನಸ್ ಮಾಡಿದಾರಾ, ಈ ಥರ ಕೂಡ ಮಾಡಿರ್ತಾರೆ. ಸೊ 7 350 ನೋಡಿದ ತಕ್ಷಣ ನಿಮಗೆ ಏನು ಅನ್ಸುತ್ತೆ? 7 ಈಸ್ ವಾಟ್ ಕ್ಯೂಬ್ ಇರ್ಬೋದಾ? ಸಿ ಕ್ಯೂಬ್ ಅಂದ್ಕೊಳ್ಳಿ. ವಾಟ್ ಈಸ್ ಅ 7 ಕ್ಯೂಬ್? ನಿಯರೆಸ್ಟ್ ವ್ಯಾಲ್ಯೂ ನೋಡ್ಕೊಳ್ಳಿ ಫಸ್ಟು. 7 ಇದೆ. ವಾಟ್ 7 ಕ್ಯೂಬ್ ನೋಡಿದರೆ ಏನು ಬರುತ್ತೆ? 343 ಇದೆ. 7 ಕ್ಯೂಬ್ ಈಸ್ ವಾಟ್ 343, ರೈಟ್. ಸೊ ಇವಾಗ ಇಲ್ಲಿ ಎಷ್ಟು ಆ್ಯಡ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ. 7 ಆ್ಯಡ್ ಮಾಡಿದರೆ ಮಾತ್ರ ನಮಗೇನು ಬರುತ್ತೆ? 350 ಬರುತ್ತೆ, ರೈಟ್. 7 ಆ್ಯಡ್ ಮಾಡಿದರೆ ಮಾತ್ರ ನಮಗೆ 350 ಬರುತ್ತೆ. ಇದರ್ಥ ಏನಾಗ್ತದೆ? 7 ಕ್ಯೂಬ್ ಪ್ಲಸ್ 7 ಮಾಡಿದರೆ, ರೈಟ್, ದಟ್ ವಿಲ್ ಬಿ 350 ಆಗ್ತಾ ಇದೆ. ಇದರಲ್ಲಿ 2 ಪಾಸಿಬಿಲಿಟೀಸ್ ಇರ್ಬೋದು. ದಟ್ ಈಸ್ 8 ಕ್ಯೂಬ್. 8 ಕ್ಯೂಬ್ ಪ್ಲಸ್ 7 ಮಾಡಿರ್ಬೋದು, ಆರ್ ಎಲ್ಸ್ ಸೇಮ್ ನಂಬರ್. ಬಿಕಾಸ್ ಇಲ್ಲಿ ನೋಡಿ, ಇಲ್ಲೂ 7 ಇದೆ, ದಿಸ್ ಈಸ್ ಆಲ್ಸೋ 7. ವಿ ಡೂ 8 ಕ್ಯೂಬ್ ಪ್ಲಸ್ 8, ರೈಟ್. ಇವಾಗ 8 ಕ್ಯೂಬ್ ಈಸ್ ವಾಟ್ 512. 8 ಕ್ಯೂಬ್ ಏನಿದೆ ನಿಮಗೆ? ಕ್ಯೂಬ್ ಸೈನ್ ಸ್ಕ್ವೇರ್ ಬರಬೇಕು, ರೈಟ್. 8 ಕ್ಯೂಬ್ ಈಸ್ ವಾಟ್ 512 ಪ್ಲಸ್ 7 ಮಾಡಿದರೆ ಏನಾಗ್ತಾ ಇದೆ? 519 ಆಗುತ್ತೆ, ರೈಟ್. 519 ಆಗುತ್ತೆ. ಬಟ್ ಇನ್ ಆಪ್ಷನ್ ಇಸ್ ದರ್? ಆಪ್ಷನಲ್ಲಿ ಇದನ್ನು 519. ಸೊ ದಟ್ ಮೀನ್ಸ್ 8 ಕ್ಯೂಬಲ್ಲಿ ಅದೇ ಸೇಮ್ ಏನು ಮಾಡ್ತಾ ಇದ್ದಾರೆ? ಸೇಮ್ ಅದೇ ನಂಬರ್ 8ಅನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಬಿಕಾಸ್ 7 7 8 ಕ್ಯೂಬ್ ಈಸ್ ವಾಟ್ 512 ಪ್ಲಸ್ 8 ದಟ್ ಈಸ್ 520. ಏನು ಆ್ಯಡ್ ಮಾಡ್ತಾ ಇದ್ದಾರೆ? ಪ್ಲಸ್ 8. ಸೊ ವಿಚ್ ಆಪ್ಷನ್? ಫಸ್ಟ್ ಆಪ್ಷನಲ್ಲಿ ಏನಿದೆ? ಆನ್ಸರ್ ಇದೆ, ರೈಟ್. 520. ಸೊ ಆಲ್ವೇಸ್ ನಿಮಗೆ ಕ್ಯೂಬ್ಸ್ ಸ್ಕ್ವೇರ್ಸ್ ಬರಬೇಕು. ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಬಿ 9 ಈಸ್ ರಿಲೇಟೆಡ್ ಟು 20. ಸೊ 9 ಇದಕ್ಕೆ ರಿಲೇಟ್ ಆಗ್ತಾ ಇದೆ? 20ಗೆ ರಿಲೇಟ್ ಆಗಿದೆ. ಹಾಗೆ ಅದೇ ಥರ ಸೇಮ್. ಸೊ ಫಸ್ಟ್ ಏನು? ಅಡಿಷನ್ ನೋಡಿ. ಅಡಿಷನ್ ನೋಡಬೇಕಾದ್ರೆ ಇವಾಗ 9 to 20 ಎಷ್ಟಿದೆ? 11 ಇದೆನಾ? ಸೊ 11 ಗ್ಯಾಪಲ್ಲಿ ಇವಾಗ ನೀವು ಅದೇ ಥರ 21ಗೆ 11 ಗ್ಯಾಪ್ ಮಾಡಿದರೆ ಬರುತ್ತಾ? ದಟ್ ಈಸ್ 32. ಇನ್ ದಿಸ್ ಆಪ್ಷನ್ ಈಸ್ ದಟ್? ನೋ. ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆನಾ? ಚೆಕ್. 9 into 12, ರೈಟ್. 9 into 2 ಇಟ್ ಈಸ್ 18. ಬಿಕಾಸ್ 20ಗೆ ನೀರಾಗೋದು ಮಲ್ಟಿಪಲ್ ಯಾವುದು? 9 18 ಇದೆ. ಸೊ 9 2s 18. ಸೊ 18ಅಲ್ಲಿ ಪ್ಲಸ್ 2 ಮಾಡಿದರೆ 20 ಬರುತ್ತಾ? ರೈಟ್. ಇನ್ ದ ಸೇಮ್ ವೇ ನಾವು ನೋಡೋಣ 21ಗೆ. 21 into 2 ದಟ್ ಈಸ್ ವಾಟ್ 42. 42 ಅಲ್ಲಿ ಪ್ಲಸ್ 2 ಮಾಡಿದರೆ ಏನಾಗುತ್ತೆ? ದಟ್ ಈಸ್ 44. ಆಪ್ಷನಲ್ಲಿದೆನಾ? ರೈಟ್. ದಟ್ ಈಸ್ ವಾಟ್ 44. ಆಪ್ಷನ್ ಡಿ ಅಲ್ಲಿ ಇದೆ. 21 into 2 ಮಾಡಿದರೆ ಇಂಟು 2 ಪ್ಲಸ್ 2, ರೈಟ್. ನಿಮಗೆ ಟೇಬಲ್ಸ್ ಕೂಡ ಬರಬೇಕು. ಸೊ ಟೇಬಲ್ಸ್ ಕೂಡ ಬಂದಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್. ನೆಕ್ಸ್ಟ್ ಈಸ್ ವಾಟ್ 7 ಈಸ್ ರಿಲೇಟೆಡ್ ಟು 64 ಕೊಟ್ಟಿದ್ದಾರೆ. ಸೊ 8 ಈಸ್ ರಿಲೇಟೆಡ್ ಟು 7. ಇವಾಗ ನಾವು ಮಲ್ಟಿಪಲ್ಸ್ ನೋಡ್ಕೊಂಡಿದ್ರೆ, ಸೊ ಫಸ್ಟ್ ಸ್ಟೆಪ್ ಮಲ್ಟಿಪಲ್ ಪ್ಲಸ್ ಆರ್ ಮೈನಸ್ ನೋಡಬೇಕು. ಸೊ ಮಲ್ಟಿಪಲ್ಸಿಗೆ ಈಸಿ ಆಗುತ್ತೆ, ರೈಟ್. 7 9s
7 9s 63 ಪ್ಲಸ್ 1 ಮಾಡಿದರೆ ಏನಾಗುತ್ತೆ 63 ಆಗುತ್ತೆ. ಇದು ಪ್ಲಸ್ 1 ಮಾಡಿದರೆ 64. ವಿಲ್ ಸಿ ಇದೇ ಥರ ಆಗ್ತಾ ಇದೆನಾ ಇಲ್ಲ ಅಂತ. ಅದೇ ಥರ ಇವಾಗ 8 ಇದೆ. ವಾಟ್ 8 ಇಂಟು 9, ವಾಟ್ ಈಸ್ 8 ಇಂಟು 9? ದ್ಯಾಟ್ ಈಸ್ 72, ರೈಟ್? 72 ಪ್ಲಸ್ 1 ಮಾಡಿದರೆ ನಮಗೆ 73 ಬರಬೇಕು. ಬಟ್ ಇನ್ನು ಆಪ್ಷನ್ ಈಸ್ ದರ್ ಇನ್ ದ್ಯಾಟ್ ಆಪ್ಷನ್ ಈಸ್ ಇಟ್ 73? ಎಲ್ಲಾದರೂ 73 ಕಾಣಿಸ್ತಾ ಇದೆನಾ? ನೋ, ರೈಟ್? ಸೊ ದಟ್ ಮೀನ್ಸ್ ಎನಿ ಅದರ್ ಥಿಂಗ್ ಈಸ್ ಹ್ಯಾಪ್ನಿಂಗ್. ಸೊ ಇವಾಗ ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಆದಮೇಲೆ ನಿಮ್ಗೆ ಏನು ಮಾಡೋಕ್ಕೆ ಹೇಳಿದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ ಚೆಕ್, ಸ್ಕ್ವೇರ್ ಕ್ಯೂಬ್ಸ್ ಇದೆನಾ ಇಲ್ಲ ಅದನ್ನು ಚೆಕ್ ಮಾಡಬೇಕು. ಸೊ ಫಸ್ಟ್ 7 ಇದೆ, 64 ಇದೆ. ಸೊ 7 ಸ್ಕ್ವೇರ್ ಅಂತೂ 49 ಆಗುತ್ತೆ. ಬಟ್ 7 ಆದ ತಕ್ಷಣ ನಂಬರ್ ಯಾವ್ದು ಬರುತ್ತೆ? ಆಫ್ಟರ್ ನಂಬರ್. 7 ಆದ ತಕ್ಷಣ ಯಾವ್ದು ನಂಬರ್ ಬರುತ್ತೆ? 8 ಬರುತ್ತಾ? ಸೊ ದಟ್ ಈಸ್ 8 ಸ್ಕ್ವೇರ್ ಇರ್ಬೋದಾ ಇಲ್ಲಿ, ರೈಟ್? ಆಫ್ಟರ್ ನಂಬರ್. ಸೊ ಇದೇ ಥರ ಇವಾಗ 8 ಈಸ್ ರಿಲೇಟೆಡ್ ಟು, ಸೊ 8 ಈಸ್ ವಾಟ್? 8 ಆಫ್ಟರ್ ನಂಬರ್ ಈಸ್ 9. ಸೊ 9 ಸ್ಕ್ವೇರ್ 81. 81 ಅಲ್ಲಿ ಇದೆನಾ ಆಪ್ಷನ್ಲಿ, ರೈಟ್? ಸೊ ಅದರ ಅರ್ಥ ಏನಾಗ್ತಾ ಇದೆ? ಆಫ್ಟರ್ ನಂಬರನ್ನು ತಗೊಳ್ತಾ ಇದ್ದಾರೆ, ನಾಟ್ ದ್ಯಾಟ್ ನಂಬರ್ ಆಲ್ಸೋ. ಅದೇ ನಂಬರ್ ಕೂಡ ತಗೊಳ್ತಾ ಇಲ್ಲ. ಸೊ ವಾಟ್ 7 ಆದ ತಕ್ಷಣ ಯಾವ್ದು ನಂಬರ್ ಬರುತ್ತೆ? 8. 8 ಸ್ಕ್ವೇರ್ ಈಸ್ 64. 8 ಆದ ತಕ್ಷಣ 9 ಬರುತ್ತೆ. 9 ಸ್ಕ್ವೇರ್ ಈಸ್ 81. ಸೊ ಇನ್ ದಟ್ ಆಪ್ಷನ್ ವಿಚ್ ಆಪ್ಷನ್? ದಟ್ ಈಸ್ ಡಿ, ರೈಟ್? ಸೊ ನೆಕ್ಸ್ಟ್ ಒನ್. ನೆಕ್ಸ್ಟ್ ಇವಾಗ 120 ಈಸ್ ರಿಲೇಟೆಡ್ ಟು 168 ಅಂತ ಕೊಟ್ಟಿದ್ದಾರೆ. ಸೊ 288 ಈಸ್ ರಿಲೇಟೆಡ್ ಟು, ರೈಟ್? 120 168. ಇಲ್ಲಿ ಏನಾದರೂ ಅಡಿಷನ್ ಆಗ್ತದೆ ಅಂದ್ಕೊಳ್ತೀರಾ? ಓಕೆ, ವಿಲ್ ಚೆಕ್ ದ್ಯಾಟ್ ಆಲ್ಸೋ. ವಿಲ್ ಚೆಕ್ 1 by 1. ಸೊ 120 to 168 ಎಷ್ಟು ಅಡಿಷನ್ ಆಗ್ತಾ ಇದೆ? ಸೊ ದಟ್ ಈಸ್ 48 ಆಗ್ತಾ ಇದೆನಾ? ನೋಡಿದ್ರೆ ಕಾಣಿಸ್ತಾ ಇದೆ 48 ಆಗ್ತಾ ಇದೆ. ಸೊ ಸೇಮ್ ವೇ 288ಅಲ್ಲಿ 48 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 48 ಆ್ಯಡ್ ಮಾಡಿದರೆ ದಟ್ ಈಸ್ ವಾಟ್? 16, ರೈಟ್? ದಟ್ ಈಸ್ 336 ಆಗ್ತಾ ಇದೆ. ಬಟ್ ಇನ್ ಆಪ್ಷನ್ ಈಸ್ ದೇರ್ ಅಡಿಷನ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ವಾಟ್? ರಾಂಗ್. ಸೊ ನೆಕ್ಸ್ಟ್ ಏನಂತ ಹೇಳಿರೋದು? ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್. ಏನಾದರೂ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್ಗೆ ನಿಯರ್ ಆಗ್ತಾ ಇದೆನಾ? ಸಿ 120 ಈಸ್ ನಿಯರೆಸ್ಟ್ ಟು ವಿಚ್ ಸ್ಕ್ವೇರ್? 11 ಸ್ಕ್ವೇರ್, ರೈಟ್? ಸೊ 11 ಸ್ಕ್ವೇರ್ 121. ಇದರಲ್ಲಿ -1 ಮಾಡಿದರೆ ನಮಗೇನು ಸಿಗುತ್ತೆ? 120 ಸಿಗುತ್ತೆ. ಸೊ ನೆಕ್ಸ್ಟ್ 168 ಇದೆ. ಇದು ಯಾವ ಸ್ಕ್ವೇರಿಗೆ ನಿಯರ್ ಆಗುತ್ತೆ? 13 ಸ್ಕ್ವೇರ್. 13 ಸ್ಕ್ವೇರ್ ಈಸ್ ವಾಟ್? 169. -1 ಮಾಡಿದರೆ ನಮಗೇನು ಬರುತ್ತೆ? 168 ಬರುತ್ತೆ, ರೈಟ್? ಸೊ ಸೇಮ್ ವೇ ಇವಾಗ 288 ನೋಡಿ ಏನಿದೆ? 288 ಯಾವ ಸ್ಕ್ವೇರ್ಗೆ ನಿಯರ್ ಆಗುತ್ತೆ? 17ನಾ? ಸೊ 17 ಸ್ಕ್ವೇರ್ ಈಸ್ ವಾಟ್? 289. -1 ಮಾಡಿದರೆ ನಮಗೆ 288 ಸಿಗುತ್ತೆ. ಸಿ ಯಾವ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ? 11 ಇದೆ, 13 ಇದೆ, ಅಗೇನ್ ಯಾವುದಿದೆ? 17 ಇದೆ, ನಾಟ್ ಅ 15. 11 13 15 ಬಂದರೆ ದೇರ್ ವಿಲ್ ಬಿ ಅ ಆಡ್ ನಂಬರ್ಸ್, ರೈಟ್? ಆಡ್ ನಂಬರ್ಸ್ ಆಗ್ತಾಯಿತ್ತು. ಬಟ್ ಇಲ್ಲೇನಿದೆ? 17 ತೊಗೊಂಡಿದ್ದಾರೆ. ಸೊ 17 ಆದ ತಕ್ಷಣ ಯಾವ್ದು ಪ್ರೈಮ್ ನಂಬರ್ ಬರುತ್ತೆ? ದೀಸ್ ಆರ್ ಪ್ರೈಮ್ ನಂಬರ್ಸ್, ರೈಟ್? 17 ಆದ ತಕ್ಷಣ ಯಾವ್ದು ಪ್ರೈಮ್ ನಂಬರ್ ಬರುತ್ತೆ? 19, ರೈಟ್? ಸೊ 19 ಸ್ಕ್ವೇರ್ ಈಸ್ 361. -1 ಮಾಡಿದರೆ ಏನು ಬರುತ್ತೆ ನಮಗೆ? 360, ರೈಟ್? ಸೊ ಏನು ತೊಗೊಂಡಿದ್ದಾರೆ? ಪ್ರೈಮ್ ನಂಬರ್ಸ್, ನಾಟ್ ಅ ಆಡ್ ನಂಬರ್ಸ್ ಆಲ್ಸೋ, ಪ್ರೈಮ್ ನಂಬರ್ಸ್. ಸೊ 17 ಆದ ತಕ್ಷಣ 19, ದಟ್ ಈಸ್ ವಾಟ್? 360. ಆಪ್ಷನ್ D1, ರೈಟ್? ಅರ್ಥ ಆಗಿದೆನಾ? ಓಕೆ. ಸೊ ನೆಕ್ಸ್ಟ್ ವಿಲ್ ಬಿ ಸೊ ನೆಕ್ಸ್ಟ್ ಏನಿದೆ? ಲೆಟರ್ಗೆ ಏನು ಮಾಡಿದ್ದಾರೆ? ನಂಬರಲ್ಲಿ ವಾಟ್ ರಿಲೇಟ್ ಮಾಡಿದ್ದಾರೆ? ಪಿ ಈಸ್ ರಿಲೇಟೆಡ್ ಟು ನಂಬರಿಗೆ ರಿಲೇಟ್ ಮಾಡಿದ್ದಾರೆ. ಸೊ ಯಾವ ಥರ ಆಗ್ತಾ ಇದೆ ಅದನ್ನು ಕೂಡ ನೋಡೋಣ. ಸೊ PEN, P ಈಸ್ ವಾಟ್? ಆಲ್ವೇಸ್ ರೈಟ್ ಆನ್ ದ ಲೆಟರ್ ಟು ನಂಬರ್ ಕೊಟ್ಟಾದಾಗ ಏನು ಬರ್ಕೊಳ್ಳಿ? ಆಲ್ವೇಸ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್. ಲೆಟರ್ ಟು ಲೆಟರ್ ಇದ್ದಾಗೂ ಇದಕ್ಕೂ ಏನಾಗುತ್ತೆ ನಿಮಗೆ? ಈಸಿ ಆಗುತ್ತೆ ಮಾಡೋಕ್ಕೆ. ದಟ್ ಈಸ್ 16, ಇಟ್ ಈಸ್ 5, ಇಟ್ ಈಸ್ 14, ರೈಟ್? 5ಗಂತೂ 5 ಬಂದಿದೆ. ಇದಂತೂ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಯಿತು, 5 ಪ್ಲೇಸ್ ವ್ಯಾಲ್ಯೂವೇ ಇದೆ. ಸೊ ಇಲ್ಲಿ ನೋಡಿ, P ಇಂದ ನಮಗೆ 7 ಬರಬೇಕು. ಹೇಗೆ ಬರುತ್ತೆ? 1 + 6 ಮಾಡಿದರೆ ಬರುತ್ತಾ? ರೈಟ್? 1 + 6 ಆಡಿಷನ್ ಆಫ್ ದರ್ ಡಿಜಿಟ್ಸ್, ಪ್ಲೇಸ್ ವ್ಯಾಲ್ಯೂ ಆಫ್ ದರ್ ಡಿಜಿಟ್ಸ್. ಇವಾಗ 16 ಇದೆ, 1 + 6 ಮಾಡಿದರೆ 7 ಆಗಿದೆ. ಸೊ N 1 + 4 ಮಾಡಿದರೆ ಏನು ಬರುತ್ತೆ? 5.
1 + 4 is what? 5. ಇನ್ ದ ಸೇಮ್ ವೇ ನಮ್ಗೆ ಏನು ಬೇಕು ಇವಾಗ? ಫಾಗಿಗೆ ಬೇಕು. ಸಿ ಎಫ್ ಅಂತೂ ಡೈರೆಕ್ಟ್ 6 ಇದೆ, ಹೀಗೆ 5 ತೊಗೊಂಡಿದ್ರು. ಓ ಈಸ್ ವಾಟ್? 15. 1 + 5 is what? 6. ಜಿ ಈಸ್ 7. ಡೈರೆಕ್ಟ್ ಏನು ಬಂತು ಇವಾಗ? 6 6 7. ಇಸ್ ಇನ್ ಆಪ್ಷನ್? ರೈಟ್. ಸೊ ಯಾವ್ದು ಆಪ್ಷನ್ ಬರುತ್ತೆ ಇದಕ್ಕೆ? ದರ್ ವಿಲ್ ಬಿ ಅ ಡಿ ಆಪ್ಷನ್. ರೈಟ್. ದೀಸ್ ಆರ್ ಈಸಿ, ರೈಟ್? ಬಿಕಾಸ್ ಡೈರೆಕ್ಟ್ ಏನಿದೆ ಡಿಜಿಟ್ಸನ್ನು ಆ್ಯಡ್ ಮಾಡೋದು, ಪ್ಲೇಸ್ ವ್ಯಾಲ್ಯೂ ಆಫ್ ದ ಡಿಜಿಟ್ಸ್. ರೈಟ್. ನೆಕ್ಸ್ಟ್ ಇವಾಗ ನೋಡೋಣ. ಸೊ ನೆಕ್ಸ್ಟ್ ಈಸ್ ವಾಟ್? ಎ ಎಫ್ ಐ ಇಸ್ ರಿಲೇಟೆಡ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ಎ ಎಫ್ ಐ. ಸಿ 3 ಲೆಟರ್ಸ್ ಇದೆ, ಬಟ್ ಬಂದಿರೋದು ನಿಮಗೇನು ರಿಲೇಟ್ ಆಗಿರೋದು? ಓನ್ಲಿ 1 ಲೆಟರ್, ರೈಟ್? 1 ಲೆಟರ್ ಮಾತ್ರ ಇದೆ. ಸೊ ವಿಲ್ ಚೆಕ್ ಯಾವ ಥರ ಆಗ್ತಾ ಇದೆ ಇಲ್ಲಿ. ಎ ಎಫ್ ಐ. ಎ ಈಸ್ ವಾಟ್? 1. ಎಫ್ ಈಸ್ 6. ದಿಸ್ ಈಸ್ 9. ಸಿ ಇಫ್ ಯು ಆ್ಯಡ್ ದ್ಯಾಟ್ ಆಗ್ತಾ 16 ಇದೆ. ಆ್ಯಡ್ ಮಾಡಿದರೆ ನಮ್ಗೆ ಏನು ಬರುತ್ತೆ? 16 ಬರುತ್ತೆ. ಸೊ 16 ಈಸ್ ವಾಟ್? ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್? ಪಿ ಪ್ಲೇಸ್ ವ್ಯಾಲ್ಯೂ ಇದೆ, ಬಟ್ ಅಲ್ಲಿ ಕೊಟ್ಟಿರೋದು ಎಮ್ ಕೊಟ್ಟಿದ್ದಾರೆ. ಸೊ ಹೌ ಇಟ್ ಈಸ್ ರಿಲೇಟೆಡ್? ಸೊ 169. ಇವಾಗ ನೋಡಿ, ನಾವು ಇದನ್ನು 169 ಅಂತ ಇದೆ. 169 ಇಸ್ ಇಟ್ 13 ಸ್ಕ್ವೇರ್? ಯಾವುದಿದೆ? ಎಮ್ ಈಸ್ 13 ಇದೆನಾ? ಎಮ್ ಪ್ಲೇಸ್ ವ್ಯಾಲ್ಯೂ ಈಸ್ ವಾಟ್? 13. ದಟ್ ಮೀನ್ಸ್ ಇದು ಕೂಡ ಏನಿದೆ? 13 ಸ್ಕ್ವೇರ್ ಇದೆ. ಇದರರ್ಥ ಇದು 169 is square of which number? That is your answer. Right. A, B, A ಅಂತ ಕೊಟ್ಟಿದ್ದಾರೆ. A is what? 1 2 1. So 1 2 1 is what? Square of which? 11. So ಏನಾಗುತ್ತೆ ನಿಮ್ದು ಆನ್ಸರ್? 11. So 11 is place value of which? 11 ಎದರ ಪ್ಲೇಸ್ ವ್ಯಾಲ್ಯೂ ಇದೆ? that will be your answer. 11 is place value of k. 11 is what? place value of k. So ಆನ್ಸರ್ ಏನಾಗುತ್ತೆ? that will be ರೈಟ್. ಏನು ತೊಗೊಂಡಿದ್ದಾರೆ? ಪ್ಲೇಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಡಿಜಿಟ್ಸ್ ಅನ್ನು ತೊಗೊಂಡಿದ್ದಾರೆ. 169 ದಟ್ ಈಸ್ ಅ ಸ್ಕ್ವೇರ್ ಆಫ್ 13 ಸ್ಕ್ವೇರ್. ಲೈಕ್ ಇವಾಗ 121 ಎದ್ರ ಸ್ಕ್ವೇರ್ ಇದೆ? 11. ದಟ್ ಈಸ್ 11 ಇಸ್ ಪ್ಲೇಸ್ ವ್ಯಾಲ್ಯೂ ಆಫ್ ಕೆ. ಸೊ ನೆಕ್ಸ್ಟ್ ಓಕೆ. ಸೊ ನೆಕ್ಸ್ಟ್ ಈಸ್ ವಾಟ್? ರ್ಯಾಟ್ ಈಸ್ ರಿಲೇಟೆಡ್ ಟು 18120 ಅಂತ ಕೊಟ್ಟಿದ್ದಾರೆ. ರ್ಯಾಟ್ ಈಸ್ ರಿಲೇಟೆಡ್ ಟು 18120. ಸೊ ರ್ಯಾಟ್ ಇವಾಗ ಪ್ಲೇಸ್ ವ್ಯಾಲ್ಯೂ ನೋಡಿ ಏನಿದೆ? ಡೈರೆಕ್ಟ್ ಏನು ಮಾಡಿದ್ದಾರೆ? ಡೈರೆಕ್ಟ್ ದೇ ಟುಕ್ ದ ವಾಟ್? ಪ್ಲೇಸ್ ವ್ಯಾಲ್ಯೂವೇ ಡೈರೆಕ್ಟ್ ತೊಗೊಂಡಿದ್ದಾರೆ. ಸೊ ದ್ಯಾಟ್ ಮೀನ್ಸ್ ಗಾಡಿಗೆ ಕೂಡ ನಮಗೆ ಡೈರೆಕ್ಟಾಗಿ ಪ್ಲೇಸ್ ವ್ಯಾಲ್ಯೂ ಬೇಕು. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ? 15 and it is 4. 7 1 5 4. Which option it is? 7 1 5 4. That is in a first option. Right? ಯಾವ ಆಪ್ಷನ್ ಅಲ್ಲಿ ಇದೆ? That is in a first option. Okay. So next question ನೋಡಿದಾಗ ಏನಿದೆ? In the following 4 have the same relationship between the letter number components as in a pair ROUT. So is related to F5487ಗೆ ರಿಲೇಟ್ ಆಗಿದೆ. ಸೊ ಇದೇ ಥರ ನಮಗೆ ಕೆಳಗಡೆ ಯಾವುದು ಕರೆಕ್ಟ್ ಆಗುತ್ತೆ ಅದನ್ನು ಫೈಂಡ್ ಮಾಡಬೇಕು. ROUT. ಸಿ 5487. ರೈಟ್. ಇವಾಗ ನೀವು ಪ್ಲೇಸ್ ವ್ಯಾಲ್ಯೂಯಿಂದ ಹೋಗಿದ್ರೆ ಏನಾದರೂ ರಿಲೇಷನ್ ಸಿಗುತ್ತಾ? 20 to 7 ನಥಿಂಗ್. 21 to 8 ಇಲ್ಲ. 15 to 4 ಕಾಣಿಸಲ್ಲ ನಿಮಗೆ. 18 to 5 ಕಾಣಿಸಲ್ಲ. ಸೊ ವಿಲ್ ಸಿ. ಸೊ ಆಪ್ಷನ್ ಮುಖಾಂತರ ಹೋಗಿ. ಈ ಥರ ಇದ್ದಾಗ ಏನು ಮಾಡಿ? ಆಪ್ಷನ್ ಮುಖಾಂತರ ಹೋಗಿ. ಸಿ ವಿಲ್ ಗೋ ಬೈ ಆಪ್ಷನ್ ನೋಡಿದಾಗ ಫಸ್ಟ್ ಏನಿದೆ? ROT ಅಂತ ಕೊಟ್ಟಿದ್ದಾರೆ. ಸಿ ಲೆಟರ್ಸ್ ಆರ್ ಸೇಮ್. ROT ಇದೆ, ರೈಟ್? ಲೆಟರ್ಸ್ ಆರ್ ಸೇಮ್. R ಈಸ್ ವಾಟ್? 5 ಬರಬೇಕು. ಫಸ್ಟ್ ಆಪ್ಷನ್ ನೋಡಿದರೆ R is 5, O is what? 4, T is what? 7. 5 4 7 ಬೇಕು. ಬಟ್ ಇಲ್ಲೇನಿದೆ? 5 8 7 ಇದೆ, ರೈಟ್? ಸೊ ಅವ್ರು ಕೇಳಿರೋದೇನು? ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್? ಆಲ್ವೇಸ್ ರೀಡ್ ದ ಕ್ವಶನ್ ಕರೆಕ್ಟ್ಲಿ. ಏನು ಕೇಳಿರೋದು? ಡಸ್ ನಾಟ್ ಬಿಲಾಂಗ್. ವಾಟ್? ಡಸ್ ನಾಟ್ ಬಿಲಾಂಗ್ ಅಂತ ಕೇಳಿದ್ದಾರೆ, ರೈಟ್? ವಿಲ್ ಸಿ ದ ನೆಕ್ಸ್ಟ್ ಒನ್. OUR. ರೈಟ್? ಇದಂತೂ ರಾಂಗ್ ಇದೆ. ಬಿಕಾಸ್ ಅಲ್ಲಿ ನಮ್ಗೆ ಏನು ಬೇಕು? ಓಗೆ 4 ಇದೆ, ಯುಗೆ ಏನಿದೆ? 8 ಇದೆ, ರೈಟ್? ಓಗೆ ನೋಡಿದರೆ ಇವಾಗ 4 ಇದೆ, ಯುಗೆ 8 ಇದೆ. ಸೊ ಆರ್ ಈಸ್ ವಾಟ್? 5. 4 8 5. ಇಸ್ ಇಟ್ ಇನ್ ಅ ಕರೆಕ್ಟ್? ಎಸ್. ಸೊ ಸೆಕೆಂಡಲ್ಲಿ ಏನಿದೆ? ದಟ್ ಈಸ್ ವಾಟ್? ಕರೆಕ್ಟ್. OUT. ಸೊ O ಈಸ್ ವಾಟ್? 4, U ಈಸ್ 8, 4 8 7. ಸೊ ಇದು ಕೂಡ ಏನಿದೆ? ಕರೆಕ್ಟ್ ಇದೆ, ರೈಟ್? ದಟ್ ಈಸ್ ಆಲ್ಸೋ ಕರೆಕ್ಟ್. ಇವಾಗ ಡಿ ನೋಡಿ, TOR ಇದೆ, ರೈಟ್?
TOR. T is what? 7, O is what? 4 and R is 5. So 7, 4, 5. Right? So ಅವ್ರು ಕೇಳಿರೋದು does not belong to the group. ಸೊ ಈ ಸಿ ಬಿ ಡಿ ಏನಾಗ್ತಾ ಇದೆ, ಬಿ ಸಿ ಡಿ ಕೂಡ 3 ಕರೆಕ್ಟ್ ಆಗ್ತಾ ಇದೆ, ಒಂದೇ ರಿಲೇಟ್ ಆಗ್ತಾ ಇಲ್ಲ. ದಟ್ ಈಸ್ ವಾಟ್? ROT. ಸೊ ದಟ್ಸ್ ವೈ ದಿಸ್ ಈಸ್ ಯುವರ್ ಆನ್ಸರ್. ಏನಾಗ್ತಾ ಇದೆ? ದಿಸ್ ಈಸ್ ವಿಲ್ ಬಿ ಯುವರ್ ಆನ್ಸರ್. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್? ರಿಲೇಟೆಡ್ ಟು ಫಿಗರ್ಸ್. ಇದು ಕೂಡ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ರೈಟ್? ರಿಲೇಟೆಡ್ ಟು ಫಿಗರ್ಸ್ ಮೀನ್ಸ್ ಇವಾಗ ಫಸ್ಟ್ ಸೆಕೆಂಡ್ ಹೇಗೆ ರಿಲೇಟ್ ಆಗ್ತಾ ಇದೆನೋ, ಸೇಮ್ ಅನಾಲಜಿ ಮೀನ್ಸ್ ವಾಟ್? ಸಿಮಿಲಾರಿಟಿ. ಸೊ ಫಸ್ಟು ಸೆಕೆಂಡ್ ಅಲ್ಲಿ ಯಾವ ಥರ ರಿಲೇಟ್ ಆಗ್ತಾ ಇದೆನೋ ಅದೇ ಥರ ನಮಗೆ ಥರ್ಡ್ ಆಬ್ಜೆಕ್ಟ್ಗೂ ಅದೇ ಥರ ರಿಲೇಷನ್ ಬೇಕು. ರೈಟ್? ಸೊ ನೆಕ್ಸ್ಟು ಫಿಗರಲ್ಲಿ ನೋಡಿದಾಗ ಇವಾಗ ಏನಿದೆ, ಫಸ್ಟಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ. ರೈಟ್? ಫಸ್ಟ್ ಅಂತೂ ಸರ್ಕಲ್ ಇದೆ, ಅದರಲ್ಲಿ ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಥರ ಆ್ಯಡ್ ಮಾಡಿದ್ದಾರೆ, ಲೈನ್ಸನ್ನು ಹಾಕಿದ್ದಾರೆ. ಸೊ ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಏನಿದೆ, ರೈಟ್? ನೆಕ್ಸ್ಟ್ ಇವಾಗ ಈ ಫಿಗರಲ್ಲಿ ನಾವು ಏನು ಮಾಡಬೇಕು, ಇದರಲ್ಲಿ 2 ಲೈನ್ಸನ್ನು ಆ್ಯಡ್ ಮಾಡಿದ್ದಾರೆ. ರೈಟ್? ಸೊ ಇದರಲ್ಲೂ ನಮಗೆ ಯಾವ್ದು ಆಪ್ಷನ್ ಬರುತ್ತೆ? ಆನ್ಸರ್ ಫಿಗರಲ್ಲಿ ನೋಡಿ, ಅಲ್ಲಿ ಏನಿದೆ 4 ಮಾಡಿದ್ದಾರೆ, ಇಲ್ಲೂ ಕೂಡ ಏನು ಬರುತ್ತೆ? ಲೈಕ್ ದಿಸ್. ರೈಟ್? 4 lines like a kite. Right? So trapezoid, like that is what this option. Take it as A, B, C and D. So yaud barutte answer? That is a D1. Right? That is what? Option D. Right? ಇವಾಗ ಥರ್ಡ್ ನೋಡಿ, ನೆಕ್ಸ್ಟ್ ಏನಿದೆ, ವಾಟ್? ಟ್ರಯಾಂಗಲಲ್ಲಿ ಇಲ್ಲಿ ಡಾಟ್ ಕೊಟ್ಟಿದ್ದಾರೆ. ರೈಟ್? ಟ್ರಯಾಂಗಲಲ್ಲಿ ಡಾಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಇದರಲ್ಲಿ ಸ್ಕ್ವೇರಲ್ಲಿ ಹೋಗಿ ಏನಾಗ್ತಾ ಇದೆ, ಸ್ಕ್ವೇರಲ್ಲಿ ಸೇಮ್ ಅದೇ ಟ್ರಯಾಂಗಲ್ ಇದೆ, ಏನಿದೆ, ಬಟ್ ಇಲ್ಲಿ ಏನಿದೆ, ಶೇಡೆಡ್ ಪಾರ್ಟ್. ಇಲ್ಲಿ ಸರ್ಕಲ್ ಇರೋದು ಶೇಡ್ ಆಗಿಲ್ಲ, ಏನಾಗಿದೆ, ಟ್ರಯಾಂಗಲ್ ಶೇಡ್ ಆಗಿದೆ. ರೈಟ್? ಇದೇ ಥರ ನಮಗೆ ಥರ್ಡ್ ಸಿ ಏನಿದೆ, ನಮಗೆ ಇಲ್ಲಿ ಸ್ಕ್ವೇರ್ ಇದೆ. ರೈಟ್? ಇದರಲ್ಲೊಂದು ಸ್ಟಾರ್ ಮಾಡಿದ್ದಾರೆ. ರೈಟ್? ಇಲ್ಲೆಲ್ಲ ಶೇಡ್ ಆಗಿದೆ. ರೈಟ್? ಇಲ್ಲಿ ಶೇಡ್ ಆಗಿಲ್ಲ, ಇದು ರಿವರ್ಸ್ ಇತ್ತು. ಸೊ ನೆಕ್ಸ್ಟ್ ಇವಾಗ ಇಲ್ಲಿ 3 ಇತ್ತು, ಇವಾಗ ಇಲ್ಲೇನಿದೆ, 3 ಸೈಡ್ಸ್ ಇದೆ, 1 2 3. ಬಟ್ ನೆಕ್ಸ್ಟ್ ಹೋಗಿ ಏನಾಯಿತು, ಅದು ಒಳಗಡೆ ಬಂತು. 4 ಸೈಡ್ಸ್ ಒಳಗಡೆ, 4 ಸೈಡ್ಸ್ ಒಳಗಡೆ ಏನಿದೆ, ಟ್ರಯಾಂಗಲ್ ಇದೆ. ಸೊ ಇದೇ ಇಲ್ಲಿ ಸ್ಕ್ವೇರ್ ಇದೆ, ಇದು ಕೂಡ ಇದರಲ್ಲಿ ಬರುತ್ತೆ. 5 ಸೈಡ್ಸ್ ಬೇಕು ನಮಗೇನು ಬೇಕು ಇವಾಗ? 5 ಸೈಡ್ಸ್ ಬೇಕಾ? 5 ಸೈಡ್ಸ್ ಬೇಕು. ಅಗೇನ್ ಇಲ್ಲಿ ಎಂಟಿ ಇರೋದು ಇಲ್ಲೇನಾಗಿದೆ, ಶೇಡ್ ಆಗಿದೆ. ವಾಟ್? ದಟ್ ಟ್ರಯಾಂಗಲ್ ಎಂಟಿ ಇರೋದು ಶೇಡ್ ಆಗಿದೆ. ಇಲ್ಲಿ ಸ್ಕ್ವೇರ್ ಬರುತ್ತೆ, ಒಳಗಡೆ ಸ್ಕ್ವೇರ್ ಬರುತ್ತೆ, ಇಲ್ಲಿ ಆಲ್ರೆಡಿ ಶೇಡ್ ಆಗಿದೆ. ಸೊ ಇವಾಗ ಏನು ಬರುತ್ತೆ ನಿಮಗೆ? ಎಂಟಿ ಬರುತ್ತೆ. ರೈಟ್? ಎಂಟಿ ಬರುತ್ತಾ? ಸೊ ಇವಾಗ ಒಳಗಡೆ ಇರೋದು ಸ್ಟಾರ್ ಏನಾಗುತ್ತೆ, ಶೇಡ್ ಆಗುತ್ತೆ, ಬಿಕಾಸ್ ಇಲ್ಲಿ ಶೇಡೆಡ್ ಆಗಿರೋದು ಏನಿದೆ, ಇಲ್ಲಿ ಖಾಲಿ ಇದೆ. ಸೊ ದಟ್ ವಿಲ್ ಬಿ ಅ ಶೇಡೆಡ್. ಸೊ ಇನ್ ವಿಚ್ ಆಪ್ಷನ್? ನೀವು ಡೈರೆಕ್ಟಾಗಿ ನೋಡ್ಬೋದು, ಬಿಕಾಸ್ ಟ್ರಯಾಂಗಲಿಗೆ 3 ಇದೆ, ಇಲ್ಲೇನಾಗುತ್ತೆ, 4 ಬರ್ತಾ ಇದೆ, 4 ಸೈಡ್ಸ್ ಬರ್ತಾ ಇದೆ. ಇಲ್ಲಿ 4 ಸೈಡ್ಸ್ ಇದೆ, ನಮ್ಗೆ ಬೇಕಾಗಿರೋದು ವಾಟ್? 5 ಸೈಡ್ಸ್ ಬೇಕು. ಸೊ ಯಾವ್ದು ಬರುತ್ತೆ ನಮಗೆ? ಆಪ್ಷನ್ C1. ರೈಟ್? ಆಪ್ಷನ್ ಯಾವ್ದು ಬರುತ್ತೆ? ದಟ್ ವಿಲ್ ಬಿ ಅ ಥರ್ಡ್ ಆಪ್ಷನ್, ನಿಮಗೆ ಕರೆಕ್ಟ್ ಆಗುತ್ತೆ. ರೈಟ್? Okay, so this is for the today class. These are what? Basic. ರೈಟ್? ಬೇಸಿಕ್ ಇಂದ ಅಂದರೆ ಬೇಸಿಕ್ ಆಗಿ ಅನಾಲಜಿನ ಹೇಗೆ ಮಾಡೋದು, ದಿಸ್ ವಿಲ್ ಬಿ ಅ ಬೇಸಿಕ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಅ ವಾಟ್? ವಿಲ್ ಟೇಕ್ ಅ one step level, one level up. Okay, so I hope everyone has understood, right? So who didn't watch our coding decoding videos, watch that. That will be a very helpful for all your exams, right? Okay, so thank you for everyone. So please like, share and comment. Thank you.